ಕರ್ತನ ಘನವಾದ ನಾಮಕ್ಕೆ ಮಹಿಮೆಯಲ್ಲಿ ಪ್ರಿಯರೇ, ಮತ್ತೊಮ್ಮೆ ನಾವು ಎಜ್ಕೇಲನ ಪ್ರವಾದನೆ ಗ್ರಂಥದಲ್ಲಿ ಇರುವಂಥ ಸತ್ಯಗಳನ್ನು ಕಲೀಲಿಕ್ಕೆ ನಾವು ಪ್ರಾರ್ಥನೆ ಪೂರ್ವಕವಾಗಿ ನಾವು ಹೋಗುವಂತರಾಗಿರೋಣ. ನಾವು ಎಜ್ಕೇಲನ ಒಂದು ಪ್ರವಾದನೆ ಗ್ರಂಥ 40ನೇ ಅಧ್ಯಾಯದಲ್ಲಿ ನಾವಿದ್ದೇವೆ. ಅಲ್ಲಿ ದೇವಾಲಯದ ಕುರಿತಾಗಿ ನಾವು ನೋಡುವಂತರಾಗಿದ್ದೇವೆ. ದೇವಾಲಯದ ಕುರಿತಾಗಿದು ಮಿಲನಿಯಲ್ ಟೆಂಪಲ್ ಎಂಬುದಾಗಿ ನಾವು ನೋಡುತ್ತೇವೆ. ಇದು 1000 ವರ್ಷದ ಆಳ್ವಿಕೆಯಲ್ಲಿ ಉಂಟಾಗ್ತಕ್ಕಂಥ ಒಂದು ದೇವಾಲಯ ಎಂಬುದಾಗಿ ನಾವು ಕೇಳಿಸ್ಕೊಳ್ತಾ ಬಂದಿದ್ದೇವೆ ಪ್ರಿಯರೇ. ಇದು ಎಲ್ಲ ದೇವಾಲಯಕ್ಕಿಂತಲೂ ಒಂದು ವಿಭಿನ್ನವಾದ ರೀತಿಯಲ್ಲಿ ಅದರ ಚಿತ್ರಣ, ಅದರ ಅಳತೆ ಕೊಡಲ್ಪಟ್ಟಿರುವುದನ್ನು ನಾವು ನೋಡುವಂತರಾಗಿದೆ. ದೇವರು ಎಜ್ಕೇಲನ ಮುಖಾಂತರವಾಗಿ ಈ ಒಂದು ಸಂದೇಶವನ್ನು ತಿಳಿಸುವುದನ್ನು ನಾವು ನೋಡುವಂತರಾಗಿದ್ದೇವೆ. ಅದಕ್ಕಾಗಿ ಮೊದಲನೇದಾಗಿ ಎಜ್ಕೇಲನನ್ನು ಮತ್ತೆ ಆ ಒಂದು ಯೆರೂಸಲೇಮಿಗೆ ಅಥವಾ ಇಸ್ರಾಯೇಲ್ ದೇಶಕ್ಕೆ ದೇವರಾತ್ಮನು ಒಯ್ಯುವುದನ್ನು ನಾವು ನೋಡುವಂತರಾಗಿದ್ದೇವೆ. ಯಾವ ರೀತಿಯಲ್ಲಿ ಯೆರೂಸಲೇಮ್ ಹಾಳಾಗುವಂಥ ವಿಷಯದಲ್ಲಿ ದೇವರು ದರ್ಶನವನ್ನು ಕೊಟ್ಟನೋ, ಅದೇ ಪ್ರಕಾರ ಅದರ ಉದ್ಧಾರದ ಕುರಿತಾಗಿ ಇಲ್ಲಿ ದರ್ಶನ ಕೊಡುವುದನ್ನು ನಾವು ನೋಡುವಂತರಾಗಿದ್ದೇವೆ. ಮೊದಲನೇ ಸಾರಿ ಹೋದಾಗ ಅದರ ಒಂದು ನಾಶನದ ಕುರಿತಾಗಿ ದರ್ಶನ ಉಂಟಾಯಿತು. ಯಾಕೆ ನಾಶ ಆಗ್ತದೆ, ಇಲ್ಲಿ ನೋಡು ಎಲ್ಲ ಪಾಪಗಳು ಏನೇನು ನಡೀತಾ ಇದೆ ಎಂಬುದಾಗಿ ದೇವರು ತೋರಿಸಿದನು. ನಂತರ ಈಗ ದೇವರು ಕೃಪೆ ಮಾಡಿ ಅವರಿಗೆ ಕೃಪೆಯನ್ನು ತೋರಿಸಿ ಮತ್ತೆ ಅವರಿಗೆ ಹೊಸ ಮನಸ್ಸನ್ನು ಕೊಟ್ಟು ಅವರಿಗೆ ಒಂದು ಹೊಸ ಒಡಂಬಡಿಕೆಯನ್ನು ಮಾಡಿಕೊಂಡು ನಾವು ಅವರ ಪಾಪಗಳನ್ನು ನಿರ್ಮಲೋದಕದಿಂದ ಶುದ್ಧೀಕರಿಸಿ ಅವ್ರನ್ನ ಕರತಂದು ಮತ್ತೆ ತನ್ನ ಪ್ರಸನ್ನತೆಯನ್ನು ಅವರಿಗೆ ಕೊಡುವುದರ ಕುರಿತಾಗಿ ದೇವರು ಇಲ್ಲಿ ಪ್ರವಾದನೆಯನ್ನು ಹೇಳುವುದನ್ನು ನಾವು ನೋಡುವಂತರಾಗಿದ್ದೇವೆ ಪ್ರೇರೆ. ಈಗ ಸೆರೆಯಲ್ಲಿರ್ತಕ್ಕಂಥವ್ರಿಗೆ ಎಜ್ಕೇಲನು ಬಂದು ಅಲ್ಲಿ ದರ್ಶನ ಮಾಡ್ಕೊಂಡು ಬಂದು ಹೇಳುವಾಗ ಒಂದು ಆಶ್ವಾಸನೆ, ದೇವರು ನಮ್ಮನ್ನು ಕೈ ಬಿಟ್ಟಿಲ್ಲ, ಮತ್ತೆ ನಮ್ಮ ಜೊತೆಯಲ್ಲಿ ಆತನು ಇರ್ತಾನೆ, ನಮ್ಮ ಜೊತೆಗೆ ಆತನು ವಾಸಿಸುವಂತವನಾಗಿದ್ದಾನೆಂಬ ಸತ್ಯ ಅವರಿಗೆಲ್ಲ ಅರ್ಥವಾಗುವುದನ್ನು ನಾವು ನೋಡುವಂತರಾಗಿದೆ. ಇದರ ಮುಖಾಂತರವಾಗಿ ಆತನೇ ದೇವರು ಎಂಬುದು ಅವರೆಲ್ಲರಿಗೂ ದೃಢ ಆಗ್ತದೆ ಮತ್ತು ಎಲ್ಲ ಜನರಿಗೂ ಸಹ ದೃಢವಾಗ್ತದೆ ಎಂಬುದನ್ನು ನಾವು ನೋಡುವಂತರಾಗಿದ್ದೇವೆ. ದೇವರು ಮನುಷ್ಯರನ್ನು ಉಂಟು ಮಾಡಿದಂಥ ಉದ್ದೇಶ ತನ್ನ ಜೊತೆಯಲ್ಲಿ ಇರಬೇಕು, ತನ್ನ ಅನ್ಯೂನ್ಯತೆಯಲ್ಲಿ ಇರಬೇಕೆಂಬ ಉದ್ದೇಶದಿಂದ ದೇವರು ಉಂಟು ಮಾಡಿದನು ಪ್ರಿಯರೇ. ಮನುಷ್ಯನನ್ನು ದೇವರು ಉಂಟು ಮಾಡಿದ್ದು ಸೇವಕನಲ್ಲ, ಮಗನು ಎಂಬುದಾಗಿ ನೋಡುತ್ತೇವೆ ಅಲ್ವೇ. ಮಕ್ಕಳು ಯಾವಾಗಲೂ ನಾವು ಬಯಸ್ತೇವೆ ನಮ್ಮೊಟ್ಟಿಗೆ ಇರಬೇಕಂತ. ದೇವರು ತನ್ನ ಜೊತೆಯಲ್ಲಿ ಇರಿಸ್ಲಿಕ್ಕೋಸ್ಕರ ಮನುಷ್ಯರನ್ನು ದೇವರು ಉಂಟು ಮಾಡೋದೆಂಬುದಾಗಿ ನೋಡುತ್ತೇವೆ. ನಾವು 1 ಕೊರಿಂಥ 1:9 ಓದುವಾಗ ದೇವರು ನಮ್ಮನ್ನು ತನ್ನ ಅನ್ಯೂನ್ಯತೆಗೆ ಕರೆದಿದ್ದಾನೆಂಬುದನ್ನು ನೋಡುತ್ತೇವೆ ಅಲ್ವೇ. ನಾವು ನೋಡುವಾಗ ದೇವರು ಈಗ ಕಳೆದು ಹೋದಂಥ ಅನ್ಯೂನ್ಯತೆ ನಮಗೆ ಕೊಟ್ಟಿದ್ದಾನೆ. ಅದರ ಅರ್ಥ ನಾವು ಆತನ ಜೊತೆಗೆ ಬದುಕಬೇಕು, ಆತನೊಟ್ಟಿಗೆ ಇರಬೇಕು, ಆತನ ಪ್ರಸನ್ನತೆ ನಮ್ಮಲ್ಲಿರಬೇಕು. ನಾವು ದೇವರ ಆಸೆ ಏನಂತಾರೆ, ನಾನು ಇವ್ರ ಮಧ್ಯಲ್ಲೇ ವಾಸ ಮಾಡಬೇಕಂತಾನೆ. ಅರ್ಥ ಮಾಡಿಕೊಳ್ಳಿ, ದೇವರ ಆಸೆ ಏನಿದೆ, ನಾನು ಇವರ ಮಧ್ಯದಲ್ಲಿ ವಾಸಿಸಬೇಕೆಂಬತಕ್ಕಂಥ ಆಸೆ ಇದೆ. ಯಾಕೆ ದೇವರು ವಾಸ ಮಾಡಲಿಕ್ಕಾಗ್ತಿಲ್ಲ? ಯಾಕೆ ವಾಸ ಮಾಡಲಿಕ್ಕಾಗ್ತಿಲ್ಲ? ಪಾಪವು ದೇವರನ್ನು ಅನೇಕ ಸಾರಿ ಹೊರಗಡೆ ಹಾಕುತ್ತಾ ಬಂತು ಇಸ್ರಾಯೇಲ್ ಮಧ್ಯದಿಂದ. ಈಗ ಮತ್ತೆ ದೇವರು ಅವರ ಮಧ್ಯದಲ್ಲಿ ವಾಸ ಮಾಡಲಿಕ್ಕೆ ಈಗ ಆತನು ಎಜ್ಕೇಲನ ಮುಖಾಂತರವಾಗಿ ಸಂದೇಶವನ್ನು ತಿಳಿಸುವುದನ್ನು ನೋಡುವಂತರಾಗಿದ್ದೇವೆ. ಅದಕ್ಕೋಸ್ಕರ ಅವರ ಒಂದು ದೇವಾಲಯ ಈಗಾಗಲೇ ಹಾಳಾಗಿದೆ, ಎಲ್ಲ ನಿರೀಕ್ಷೆನ ಕಳ್ಕೊಂಡಿದ್ದಾರೆ. ಯೆರೂಸಲೇಮ್ ದೇವಾಲಯ ಪ್ರತಿಯೊಂದು ಹಾಳಾಗಿದೆ. ಅವ್ರು ಹೇಳಿದ್ರೆ ನಾವು ಹಾಳಾದೆವು, ನಮಗೆ ನಾವು 36ನೇ ಅಧ್ಯಾಯದಲ್ಲಿ ಒಂದು ವಚನ ಓದಿದ್ವಲ್ಲ ಕಳೆದ ಸಾರಿ, ಏನಂತೆ ಅವ್ರು ಅಂದ್ಕೊಳ್ತಕ್ಕಂಥ ಮಾತು ಏನಾಗಿತ್ತು ಎಂಬುದಾಗಿ ನಾವು ನೋಡುತ್ತೇವೆ ಅಲ್ವೇ. ಅವ್ರಿಗೆ ಈ ರೀತಿ ಅಂದ್ಕೋತಾ ಇದ್ದಾರೆ ಎಂಬುದಾಗಿ ದೇವರೇ ಹೇಳುವುದನ್ನು ನಾವು ನೋಡುವಂತರಾಗಿದ್ದೇವೆ. ಏನೆಂಬುದಾಗಿ ಹೇಳುವಾಗ 37ನೇ ಅಧ್ಯಾಯದಲ್ಲಿ ಅಲ್ಲಿ ನೋಡಿ, ಆ ಇಸ್ರಾಯೇಲ್ ವಂಶದವರು ಅನ್ಯೋನ್ಯಸ್ಥಲಿ ಏನಂದ್ಕೋತಾ ಇದ್ದಾರೆ. ಆಮೇಲೆ ಆತನು ನನಗೆ ಹೀಗೆ ಹೇಳಿದನು, ನರಪುತ್ರನೇ, ಈ ಎಲುಬುಗಳು ಇಸ್ರಾಯೇಲಿನ ಪೂರ್ಣ ವಂಶವು. ಇಗೋ ಆ ವಂಶೀಯರು, ಅಯ್ಯೋ ನಮ್ಮ ಎಲುಬುಗಳು ಒಣಗಿ ಹೋದವು, ನಮ್ಮ ನಿರೀಕ್ಷೆಯು ಹಾಳಾಯಿತು, ನಾವು ಬುಡನಾಶವಾದಿ ಅಂದುಕೊಳ್ಳುತ್ತಿದ್ದಾರಲ್ಲ. ಇದು ಅವ್ರು ಅಂದ್ಕೊಳ್ತಾ ಇರೋದು, ಅಂದ್ರೆ ಅರ್ಥ ನಿರೀಕ್ಷೆ ಕಳ್ಕೊಂಡಿದ್ದಾರೆ ಅಂತ ಅರ್ಥ. ನಮ್ಮ ಕತೆ ಮುಗೀತು, ಇನ್ನೇನಿಲ್ಲ ಎಂಬುದಾಗಿ ಅಂದ್ಕೊಂಡಿದ್ದಾರೆ. ಆದರೆ ದೇವರು ಅವ್ರಿಗೊಂದು ನಿರೀಕ್ಷೆ ಸಂದೇಶವನ್ನು ಕೊಡುವುದನ್ನು ನೋಡುತ್ತೇವೆ. ನಿಮ್ಮನ್ನು ಮತ್ತೆ ನಾನು ತಂದು ಸೇರಿಸ್ತೇನೆ ದೇಶಕ್ಕೆ, ಅಷ್ಟು ಮಾತ್ರವಲ್ಲ ನಿಮ್ಮನ್ನು ಶುದ್ಧಿ ಮಾಡ್ತೇನೆ, ಅಷ್ಟು ಮಾತ್ರವಲ್ಲದೆ ನಿಮಗೆ ಹೊಸ ಮನಸ್ಸು ಕೊಡುತ್ತೇನೆ ಎಂಬುದಾಗೆಲ್ಲ ನಾವು ನೋಡ್ತಾ ಬಂದೆವು ಪ್ರಿಯರೇ. ಅಷ್ಟು ಮಾತ್ರವಲ್ಲದೆ ಅವರಿಗೆ ನೇತ್ರಾನಂದವಾಗಿದ್ದಂಥ ಆಲಯ ಹಾಳಾಗಿದೆಯಲ್ಲ,
ಅದನ್ನು ಸಹ ದೇವರು ಮತ್ತೆ ಅದು ಬಿಲ್ಡ್ ಆಗ್ತದೆ ಅಥವಾ ದೇವಾಲಯ ಇರ್ತದೆ ಎಂಬುದನ್ನು ಎಜ್ಕೇಲ್ ಮುಖಾಂತರ ಇಲ್ಲಿ ಹೇಳುವುದನ್ನು ನಾವು ನೋಡುವಂಥರಾಗಿದೆ ಪ್ರೇರೆ. ಅದರಿಂದ 40ನೇ ಅಧ್ಯಾಯದಲ್ಲಿ ಎಜ್ಕೇಲನಿಗೆ ದೇವರು ಆ ದೇವಸ್ಥಾನದ ಕುರಿತಾಗಿ ದರ್ಶನ ಕೊಡುವುದನ್ನು ನೋಡುವಂಥರ. ಇದು 7ನೇ ಟೆಂಪಲ್, ಕೊನೆಯ ಟೆಂಪಲ್ ಅಥವಾ 7ನೇ ಒಂದು ಟೆಂಪಲ್ ಎಂಬುದಾಗಿ ನಾವು ನೋಡುತ್ತೇವೆ. ನಂತರ ಯಾವುದೇ ಟೆಂಪಲ್ಗಳು ಇರಲಿಕ್ಕಿಲ್ಲ, ದೇವರು ತಾನೇ ಇರ್ತಾನೆ. ಅಂದರೆ ದೇವಸ್ಥಾನದಲ್ಲಿರೋಲ್ಲ, ಆತನು ನಮ್ಮ ಮಧ್ಯದಲ್ಲೇ ವಾಸ ಮಾಡ್ತಾನೆ ಎಂಬುದಾಗಿ ನಾವು ನೋಡುವಂಥರಾಗಿದ್ದೇವೆ. ಓಕೆ, ನಾವೀಗ ದೇವರು ಎಜ್ಕೇಲನನ್ನು ಕರ್ಕೊಂಡೋದ್ರು. ಅಂದರೆ ಅವನು ಪರವಶನಾಗಿ ಹೋದನು, ಎಲ್ಲಿಗೆ? ಇಸ್ರಾಯೇಲ್ ದೇಶಕ್ಕೆ ಹೋದನು ಎಂಬುದಾಗಿ ನೋಡುವಂಥರಾಗಿದ್ದೇವೆ. ಅಲ್ಲಿ ಹೋಗಿ ಅತ್ಯುನ್ನತ ಪರ್ವತದ ಮೇಲೆ ಇಳಿಸಿದನೆಂಬುದಾಗಿ ನಾವು ನೋಡುತ್ತೇವೆ. ಅತ್ಯುನ್ನತ ಪರ್ವತದ ಮೇಲೆ ಅವನು ಇಳಿಸಿದನು. ಆ ಪರ್ವತದ ತೆಂಕನ ಕಡೆಯಲ್ಲಿ, ಅಂದರೆ ಪರ್ವತದ ಮೇಲೆ ದಕ್ಷಿಣಕ್ಕೆ ನೋಡಿದಾಗ ಆ ಪರ್ವತದ ಮೇಲೆ ಅವನಿಗೆ ಒಂದು ಪಟ್ಟಣದಂತಿರುವ ಒಂದು ಕಟ್ಟಡ ಕಾಣಿಸಿತು ಎಂಬುದನ್ನು ನೋಡುತ್ತೆ. ಎಜ್ಕೇಲನ ದರ್ಶನದಲ್ಲಿ ಅವನು ಕಂಡಂಥದ್ದು ಆ ಪರ್ವತದ ಮೇಲೆ ಒಂದು ಪಟ್ಟಣದಂತಿರುವ ಒಂದು ಕಟ್ಟಡವನ್ನು ಆತನು ನೋಡಿದನೆಂಬುದಾಗಿ ನಾವು ನೋಡುತ್ತೇವೆ. ನಂತರ ಅಷ್ಟು ಮಾತ್ರವಲ್ಲದೆ ಅಲ್ಲಿ ಒಬ್ಬ ಪುರುಷನನ್ನು ನೋಡುತ್ತಾನೆ. ಅವನು ತಾಮ್ರದಂತೆ ಹೊಳಿತಿರುವಂಥ ಒಬ್ಬ ಪುರುಷ. ಅವನ ಕೈಯಲ್ಲಿ ಒಂದು ನಾರಿನ ಹುರಿ ಇದೆ, ಅಳತೆ ಮಾಡಲಿಕ್ಕಾಗ್ಯದಲ್ಲ. ನಂತರ ಅವನ ಕೈಯಲ್ಲಿ ಒಂದು ಅಳತೆ ಕೋಲಿದೆ ಎಂಬುದಾಗಿ ನೋಡುವಂಥರಾಗಿದ್ದೇವೆ. ಓಕೆ, ಎರಡನ್ನು ಹಿಡ್ಕೊಂಡು ಆತನು ಅಲ್ಲಿ ನಿಂತಿದ್ದಾನೆ ಎಂಬುದಾಗಿ ನೋಡುತ್ತೇವೆ. ನಂತರ ಅವನು ಬಂದು ಇವನಿಗೆ ಹೇಳುವಂಥ ಮಾತೇನಂದರೆ, ನರಪುತ್ರನೇ, ನೀನು ಕಣ್ಣಿಟ್ಟು ನೋಡು, ಕಿವಿಗೊಟ್ಟು ಕೇಳು, ನಾನು ನಿನಗೆ ತೋರಿಸುವುದನ್ನೆಲ್ಲ ಮನಸ್ಸಿಟ್ಟು ತಿಳಿದುಕೋ. ಯಾಕೆ ಗೊತ್ತುಂಟಾ? ಇವನ್ನೆಲ್ಲವನ್ನ ತಿಳಿಸ್ಬೇಕಾಗಿದೆ. ಅದರಿಂದ ಕಣ್ಣಿಟ್ಟು ನೋಡು, ಕಿವಿಗೊಟ್ಟು ಕೇಳು, ಮನಸ್ಸಿಟ್ಟು ತಿಳಿದುಕೋ. ನೋಡು, ಕೇಳಿಸ್ಕೋ ಅಲ್ವೇ? ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದ್ದೆಲ್ಲ ಮಾತಾಡೋದ್ರಲ್ಲಿ ನಿಧಾನವಾಗಿಯೂ, ಕಿವಿಗೊಡೋದ್ರಲ್ಲಿ ತೀವ್ರವಾಗಿಯೂ ಅಂತ. ಕಿವಿಗೊಡೋದ್ರಲ್ಲಿ ಏನಾಗಿರಬೇಕು? ತೀವ್ರವಾಗಿರಬೇಕು. ಮಾತಾಡೋದ್ರಲ್ಲಿ ನಿಧಾನ ಆಗಿರ್ಬೇಕು. ಕೆಲವು ಮಾತುಗಳನ್ನ ಬೇರೆಯವ್ರು ಹೇಳೋದನ್ನ ಕೇಳಿಸ್ಕೋಬೇಕು ಅಲ್ವಾ? ಏನು ಹೇಳ್ತಾರೆ ಎಂಬುದನ್ನು ಕೇಳಿಸ್ಕೋಬೇಕು ಫಸ್ಟು ಅಲ್ವೇ? ಅವ್ರಿಗೆ ಅವಕಾಶ ಕೊಡದೆ ನಾವೇ ತಗೊಂಡಷ್ಟು ಮಾತಾಡ್ಬಿಡೋದಲ್ಲ. ಅದಕ್ಕೆ ಇಲ್ಲಿ ಹೇಳುವಂಥದ್ದು ಏನಂತೆ? ಕಿವಿಗೊಟ್ಟು ನೀನು ಕೇಳಿಸ್ಕೊ ಅಲ್ವೇ? ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಈ ಪ್ರಸಂಗಿ ಪುಸ್ತಕದಲ್ಲಿ ಸಾನ್ನಿಧ್ಯಕ್ಕೆ ಬಂದು ಕಿವಿಗೊಡೋದು ಲೇಸು ಅಂತಲ್ವಾ? ಮೂಢರ ಯಜ್ಞಕ್ಕಿಂತ ಸಾನ್ನಿಧ್ಯಕ್ಕೆ ಬಂದು ಕಿವಿಗೊಡುವುದು ಲೇಸು ಎಂಬುದಾಗಿ ಬರೆಯಲ್ಪಟ್ಟಿದೆ. ಓಕೆ, ಅಂದರೆ ಕಿವಿಗೊಡುವಂಥದ್ದು ಬಹಳ ಪ್ರಾಮುಖ್ಯವಾದ ವಿಶ್ವಾಸಗಳ ಜೀವನದಲ್ಲಿ. ಕಿವಿಗೊಡುವಲ್ಲಿ ತೀವ್ರವಾಗಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಓಕೆ, ಕಣ್ಣಿಟ್ಟು ನೋಡು, ಕಿವಿಗೊಟ್ಟು ಕೇಳು, ನಾನು ತೋರಿಸುವುದನ್ನೆಲ್ಲ ಮನಸ್ಸಿಟ್ಟು ತಿಳಿದುಕೋ. ದಟ್ ಮೀನ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊ ಅಂತ, ಅರ್ಥ ಮಾಡ್ಕೋ. ನಾನು ತೋರಿಸುವುದನ್ನೆಲ್ಲ ಇಲ್ಲಿಗೆ ತೋರಿಸ್ಲಿಕ್ಕೆ ಕರ್ಕೊಂಡು ಸುಮ್ಮನೆಲ್ಲ ವೇಸ್ಟ್, ನೀನು ಕರ್ಕೊಂಬಂದಿಲ್ಲ ಇಲ್ಲಿಗೆ ಅಲ್ವೇ? ಎಜ್ಕೇಲನ ಕರ್ಕೊಂಡು ಬಂದು ಸುಮ್ಮನೆ ಒಂದು ರೌಂಡ್ ಹೊಡ್ಕೊಂಡು ಹೋಗುವಂಥ, ಟೂರ್ ಹೊಡ್ಕೊಂಡು ಹೋಗುವಂಥ ಕರ್ಕೊಂಡು ಬಂದಿಲ್ಲ. ಅವನನ್ನು ಏನಕ್ಕಾಗಿ ಕರ್ಕೊಂಡು ಬಂದಿರುವಂಥದ್ದು? ತೋರಿಸ್ಲಿಕ್ಕಾಗಿ. ಏನೆಲ್ಲ ನಾನು ಮಾಡಲಿಕ್ಕಿದ್ದೇನೆ ಅದೆಲ್ಲವನ್ನ ನೀನು ನೋಡಬೇಕು. ಇದನ್ನು ನೋಡ್ಕೊಂಡು ಸುಮ್ಮನೆ ನೀನು ಇಂಥ ಒಂದು ದೇವಸ್ಥಾನ ಇದೆಯಲ್ಲ ಅಂತ ತಿಳ್ಕೊಂಡು ಸುಮ್ಮನೆ ಇರೋದಲ್ಲ. ಏನು ನೋಡೋಕೆ ತೆಗೆದುಕೊಂಡೋಗಿ ಅವ್ರಿಗೆ ಹೇಳಬೇಕು. ಸೆರೆಲಿರುವಂಥ ಯಹೂದ್ಯರಿಗೆ ಇಸ್ರಾಯೇಲ್ಗೆ ಹೇಳಬೇಕು. ಯಾಕೆಂದರೆ ಅವ್ರಿಗೇನಾಗಿದೆ, ನಾವು ಹಾಳಾದೇವಲ್ಲ, ಇನ್ನೇನು ನಮ್ಮ ಕತೆ ಮುಗೀತು ಎಂಬುದಾಗಿದ್ದಾರೆ. ಅದರಿಂದ ಅವರ ನಿರೀಕ್ಷೆ ದೇವರಿದ್ದಾನೆ, ಆತನು ದೇವರಿದ್ದಾನೆ, ದೇವರು ಜೀವಿಸ್ತಾ ಇದ್ದಾನೆ, ಆತನು ಯೆಹೋವನೇ ಎಂಬುದವರಿಗೆ ದೃಢ ಆಗಬೇಕು ಈ ಕಾರ್ಯಗಳ ಮುಖಾಂತರವಾಗಿ. ಅದರಿಂದ ನೀನು ಅವ್ರಿಗೆ ಹೇಳ್ಬೇಕಾಗ್ತದೆ, ಇದನ್ನು ನೀನು ತಿಳಿದುಕೋ ಎಂಬುದಾಗಿ ಹೇಳೋದನ್ನು ನೋಡುತ್ತೇವೆ. ನಂತರ ಈಗ ಮುಂದೆ ನೋಡುವ ಸಮಯದಲ್ಲಿ 5ನೇ ವರ್ಷದಲ್ಲಿ ಈಗೋ ಒಂದು ಗೋಡೆಯು ಆ ಕಟ್ಟಡವನ್ನು ಸುತ್ತಿಕೊಂಡಿತ್ತು ಎಂಬುದಾಗಿ ನೋಡುತ್ತೇವೆ. ಒಂದು ಗೋಡೆ ಆ ಕಟ್ಟಡವನ್ನು ಸುತ್ತಕೊಂಡಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಅಷ್ಟು ಮಾತ್ರವಲ್ಲದೆ ಆ ಪುರುಷನ ಕೈಯಲ್ಲಿ ಹಗ್ಗದ ವಿಷಯದಲ್ಲಿ ಅಥವಾ ಹುರಿ ವಿಷಯದಲ್ಲಿ ಏನು ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ, ಆದರೆ ಅಳತೆ ಕೋಲಿನ ವಿಷಯದಲ್ಲಿ ಇಲ್ಲಿ ವಿವರಿಸುವುದನ್ನು ನೋಡುವಂಥರಾಗಿದೆ. ಅಳತೆ ಕೋಲು ಎಷ್ಟಿದೆ ಅಂತ, ಅದ್ರ ಉದ್ದ ಎಷ್ಟಿದೆ? ಒಂದು ಕೋಲಿದೆ. ಆ ಕೋಲು 6 ಉದ್ದ ಮೊಳದ ಕೋಲು ಎಂಬುದಾಗಿ ನೋಡುತ್ತೇವೆ. ಆ ಒಂದು ಕೋಲಿನ ಅಳತೆ 6 ಮೊಳ. ಅದು ಎಂಥ ಮೊಳ? ಉದ್ದ ಮೊಳ. ಉದ್ದ ಮೊಳ ಎಂಬುದಾಗಿ ಹೇಳುವಾಗ ರಥ ಫೀಟ್ ಗೊತ್ತಲ್ಲ, ಇದು ಏನು ಹೇಳ್ತಾರೆ, ಕುಬೈಟ್. ಓಕೆ, ಮೊಳ ಎಂಬುದಾಗಿ ಕರೀತೇವೆ ಅಲ್ವೇ? ಎಲ್ಬೋಯಿಂದ ಮುಂದೆ ಬೆರಳಿದೆಲ್ಲ ಅಲ್ಲಿ ತನಕ ಇರ್ತಕ್ಕಂಥ ಒಂದು ಅಳತೆ. 1.5 ಅಡಿ ಬರ್ತದೆ ಫೀಟಲ್ಲಿ, 1.5 ಅಡಿ
ಅಲ್ವೇ. ಈಗ ಅದರ ಮೇಲೆ ಮತ್ತೆ 3 ಇಂಚು ಒಂದು ಇಡಿ ಎಕ್ಸ್ಟ್ರಾ, ಅದು ರಾಯಲ್ ರೋಡ್ ಅಂತ ಅದ್ರ ಕರೆಯುವಂಥದ್ದು. ಅದು ಒಂದು ಒಂದು ಭಾಳ ಒಂದು ಏನು ಹೇಳ್ತದಲ್ಲ, ಭಾಳ ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂಥ ಒಂದು ಕೋಲದು, ಅಳತೆ ಕೋಲದು. ಓಕೆ, ಅದು ಅದರ ಒಂದು ಉದ್ದ ಎಕ್ಸ್ಟ್ರಾ 3 ಇಂಚು ಎಕ್ಸ್ಟ್ರಾ ಇತ್ತು ಅದರಲ್ಲಿ. ಹಾಗಿದ್ರೆ ಒಂದು ಮೊಳಕ್ಕೆ 18 ಇಂಚ್ ಬರ್ತದೆ. ಒಂದೂವರೆ ಅಡಿ, ಒಂದು ಅಡಿಗೆ 12 ಇಂಚಸ್. ಓಕೆ, 1 ಅಡಿ 12 ಇಂಚಸ್ ಇರ್ತದೆ, ಒಂದೂವರೆ ಅಡಿಗೆ 18 ಇಂಚಸ್ ಆಗ್ತದೆ. ಇನ್ನು 3 ಇಂಚಸ್ ಎಕ್ಸ್ಟ್ರಾ ಎಂಬುದಾಗಿ ಹೇಳಿದ್ರೆ 21 ಇಂಚಸ್ ಬರ್ತದೆ ಈ ಮೊಳಕ್ಕೆ ಅಲ್ವೇ, ಉದ್ದ ಮೊಳ ಎಂಬುದಾಗಿ ಹೇಳುವಾಗ. ಈಗ ಹೆಚ್ಚು ಕಡಿಮೆ ನಾವು ನೋಡುವಾಗ ಈ ಕೋಲಿನ ಅಳತೆ 10.25 ಫೀಟ್ ಬರ್ತದೆ, ಅಂದರೆ 10.25 ಅಡಿ ಬರ್ತದೆ ಈ ಕೋಲು. ಈ ಕೋಲನ್ನು ಅವನು ಇಟ್ಕೊಂಡಿದ್ದಾನೆ ಎಂಬುದಾಗಿ ನೋಡುತ್ತೇವೆ. ನಂತರ ನಾವು ನೋಡುವಾಗ ಈಗ ಅವನು ನಿಂತ್ಕೊಂಡು ಸುತ್ತ ಗೋಡೆಯನ್ನು ಅಳತೆ ಮಾಡ್ತಾನೆ. ಓಕೆ, ಅಲ್ಲಿ ನಾವು ಒಂದು ಡಿಸ್ಪ್ಲೇ ಮಾಡಿದ್ದೇವೆ, ಅಲ್ಲಿ ನೋಡಿ, ಅಲ್ಲಿ ನಿಂತಿದ್ದಾನೆ ಒಬ್ಬ ಪುರುಷ, ಕೋಲ್ ಹಿಡ್ಕೊಂಡಿದ್ದಾನೆ, ಜೊತೆಯಲ್ಲಿ ಅವನು ಉರಿನ ಹಿಡ್ಕೊಂಡಿದ್ದಾನೆ, HKLನ ಒಂದು ಕೆಳಗಡೆ ನಿಂತಿರುವುದನ್ನು ನೋಡುತ್ತೇವೆ. ಇದು ಹೆಬ್ಬಾಗಿಲನ್ನ ಒಂದು ಸ್ಟೆಪ್ ಹತ್ಕೊಂಡು ಆತ ನಿಂತಿದ್ದಾನೆ, ಅಂದರೆ ಮೆಟ್ಲುಗಳನ್ನು ಹತ್ಕೊಂಡು ನಿಂತಿರುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಓಕೆ, ನಾವು ಮುಂದೆ ದೇವರ ವಾಕ್ಯಕ್ಕೆ ಬರೋಣ. ಆರನೇ ವಚನ. ಆಮೇಲೆ ಅವನು ಮೂಡಲ ಹೆಬ್ಬಾಗಿಲಿಗೆ ಬಂದು ಮೆಟ್ಲುಗಳನ್ನು ಹತ್ತಿ ಹೊಸ್ತಿಲಿನ ಅಗಲವನ್ನು ಒಂದು ಕೋಲೆಳೆದನು. ಒಂದೊಂದು ಹೊಸ್ತಿಲಿನ ಅಗಲವು ಒಂದೊಂದು ಕೋಲಿತ್ತು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಓಕೆ, ಈಗ ಸ್ಟೆಪ್ ಹತ್ಕೊಂಡಿದ್ದಾನೆ. ಎಷ್ಟು ಸ್ಟೆಪ್ ಇದೆ? 7 ಸ್ಟೆಪ್ ಇದೆ. ಓಕೆ, 7 ಸ್ಟೆಪ್ ಹತ್ತಬೇಕು. ಈ ಮೂಡನೇ ಹೆಬ್ಬಾಗಿಲಿದು, ಇದು ಈಸ್ಟ್ ಗೇಟ್ ಎಂಬುದಾಗಿ ಕರೀತಾರೆ. ಈಸ್ಟ್ ಗೇಟಲ್ಲಿ ಅವನು ನಿಂತಿದ್ದಾನೆ. ಈಗ ಈಸ್ಟ್ ಗೇಟ್ ಮೊದಲನೇ ಗೇಟ್, ಈಗ ಈಸ್ಟ್ ಗೇಟಲ್ಲಿ ನಿಂತಿದ್ದಾನೆ. ಅಥವಾ ಮೂಡನೇ ಹೆಬ್ಬಾಗಿಲು ಅಂದರೆ ಪೂರ್ವಕ್ಕಿರ್ತಕ್ಕಂಥ ಹೆಬ್ಬಾಗಿಲು. ಅದು 7 ಹಂತಗಳಿದೆ. ಓಕೆ, 7 ಹಂತಗಳನ್ನ ಹತ್ಕೊಂಡು ಆತನು ನಿಂತಿರುವುದನ್ನು ನೋಡುತ್ತೇವೆ. ಹಂತಗಳನ್ನ ಹತ್ಕೊಂಡಿದ್ದಾನೆ. ಓಕೆ, ನಾವು ಅದೇ 22ನೇ ವಚನದಲ್ಲಿ ನೋಡುತ್ತೇವೆ. ಕಿಟಕಿಗಳು ಕೈಶಾಲೆಯು ಚಿತ್ರಿತವಾಗಿದ್ದ ಖರ್ಜೂರ ವೃಕ್ಷಗಳು ಮೂಡನ ಹೆಬ್ಬಾಗಿಲಿನವುಗಳ ಅಳತೆಯಷ್ಟಿದ್ದವು. 7 ಮೆಟ್ಲು ಹತ್ತಿ ಅಲ್ಲಿಗೆ ಸೇರುತ್ತಿದ್ದರು. ಓಕೆ, ಅಂದರೆ 7 ಮೆಟ್ಟಿಲುಗಳು ಇತ್ತು ಎಂಬುದಾಗಿ ನೋಡುತ್ತೇವೆ. ಓಕೆ, ಅಂದರೆ ಮೊದಲನೇ ಪೂರ್ವ ದಿಕ್ಕಿನ ಹೆಬ್ಬಾಗಿಲು ಹತ್ತಬೇಕಾದ್ರೆ 7 ಮೆಟ್ಟಿಲುಗಳು ಇತ್ತು ಎಂಬುದಾಗಿ ನೋಡುತ್ತೇವೆ. 7 ಮೆಟ್ಟಿಲುಗಳನ್ನು ಅವನು ಹತ್ಕೊಂಡಿದ್ದಾನೆ. ಓಕೆ, ಈ ಮೆಟ್ಟಿಲುಗಳ ಕುರಿತಾಗಿ ಓದುವ ಸಮಯದಲ್ಲಿ ಒಂದೊಂದು ಸ್ಥಳದಲ್ಲೂ ಸಹ ಮೆಟ್ಟಿಲುಗಳು ಹೆಚ್ಚು ಕಡಿಮೆ ಇದೆ, ಅಂದರೆ ಹೆಚ್ಚಾಗ್ತಾ ಹೋಗ್ತದೆ. ಓಕೆ, ನಾವು ಈ ದೇವಾಲಯದಲ್ಲಿ ಔಟರ್ ಕೋರ್ಟ್ ಇನ್ನರ್ ಕೋರ್ಟ್ ಅಂತ ನೋಡ್ತೇವೆ. ಅಂದರೆ ಹೊರಗಿನ ಪ್ರಾಕಾರ ಒಳಗಿನ ಪ್ರಾಕಾರ ಅಂತ ಕೋರ್ಟ್, ಔಟರ್ ಕೋರ್ಟ್ ಇನ್ನರ್ ಕೋರ್ಟ್ ಅಂತ ನೋಡ್ತೇವೆ. ಓಕೆ, ಅದನ್ನು ನಾನು ತೋರಿಸ್ತೇನೆ ಆಮೇಲೆ ನೋಡೋರಂತೆ. ಓಕೆ, ಅದರಲ್ಲಿ ಔಟರ್ ಕೋರ್ಟಲ್ಲಿ 3 ಹೆಬ್ಬಾಗಿಲುಗಳಿದೆ. ಇನ್ನರ್ ಕೋರ್ಟಲ್ಲಿ ಇನ್ನರ್ ಕೋರ್ಟ್ಗೆ ಹೋಗ್ಲಿಕ್ಕೆ 3 ಹೆಬ್ಬಾಗಿಲಿದೆ. ಔಟರ್ ಕೋರ್ಟ್ಗೆ ಹೋಗ್ಲಿಕ್ಕೆ 3 ಹೆಬ್ಬಾಗಿಲುಗಳು, ಇನ್ನರ್ ಕೋರ್ಟ್ಗೆ ಹೋಗ್ಲಿಕ್ಕೆ 3 ಹೆಬ್ಬಾಗಿಲುಗಳಿದೆ. ಓಕೆ, ಅದರಲ್ಲಿ ನಾನೊಂದು ನಿಮಗೊಂದು ಚಿತ್ರ ಡಿಸ್ಪ್ಲೇ ಮಾಡ್ತೇನೆ, ನೋಡ್ಕೊಳ್ಳಿ. ಅಲ್ಲಿ ನೋಡಿ, ಇಲ್ಲಿ ಈಸ್ಟ್ ಗೇಟ್ ಅಂತ ಇದೆ. ಈಸ್ಟ್ ಗೇಟ್ ನೋಡಿ, ಅಲ್ಲಿ ಅದು ಈಸ್ಟ್ ಗೇಟು. ಹೆಬ್ಬಾಗಿಲು, ಪೂರ್ವದ ಹೆಬ್ಬಾಗಿಲು. ನಂತರ ನಾವು ಉತ್ತರದ ಹೆಬ್ಬಾಗಿಲು ನೋಡ್ತೇವೆ. ಉತ್ತರದ ಹೆಬ್ಬಾಗಿಲು, ಉತ್ತರದ ಹೆಬ್ಬಾಗಿಲು ಅದು. 3ನೇದಾಗಿ ನಾವು ದಕ್ಷಿಣದ ಹೆಬ್ಬಾಗಿಲು ನೋಡ್ತೇವೆ. ಅಲ್ಲಿ 3ನೇದಾಗಿ ದಕ್ಷಿಣದ ಹೆಬ್ಬಾಗಿಲು. ಓಕೆ, ಈ 3
ಔಟರ್ ಕೋರ್ಟ್ಗೆ ಹೋಗ್ಲಿಕ್ಕೆ ಇರ್ತಕ್ಕಂಥ ಹೆಬ್ಬಾಗಿಲುಗಳು, ಅಂದರೆ ಹೊರಗಿನ ಪ್ರಾಕಾರಕ್ಕೆ ಹೋಗ್ತಕ್ಕಂಥ ಹೆಬ್ಬಾಗಿಲುಗಳು ಎಂಬುದಾಗಿ ನಾವು ನೋಡುವಂಥರಾಗಿದ್ದೇವೆ. ಓಕೆ, ಒಳಗಡೆ ಹೋದ್ಮೇಲೆ ಇನ್ನರ್ ಕೋರ್ಟ್ಗೆ ಹೋಗ್ಲಿಕ್ಕೆ, ಅಂದರೆ ಅಲ್ಲಿ ಯಜ್ಞವೇದಿ ಇದೆ, ಆ ಯಜ್ಞವೇದಿಗೆ ಮತ್ತು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಇನ್ನರ್ ಕೋರ್ಟ್ ಅಂತ ಇದೆ ಒಳಗಡೆ. ಇನ್ನರ್ ಕೋರ್ಟ್ ಅಲ್ಲಿ 3 ಹೆಬ್ಬಾಗಿಲುಗಳನ್ನು ನೋಡುವಂಥರಾಗಿದ್ದೇವೆ. ಎಲ್ಲ ಸೇಮ್ ಮೆಜರ್ಮೆಂಟು. ಒಳಗಡೆ ಇನ್ನರ್ ಕೋರ್ಟಲ್ಲಿ 3 ಹೆಬ್ಬಾಗಿಲುಗಳನ್ನು ನಾವು ನೋಡುತ್ತೇವೆ. ಅಂದರೆ ಈ ಔಟರ್ ಕೋರ್ಟ್ನ ಹೆಬ್ಬಾಗಿಲುಗಳ ನೇರವಾಗಿ ಇದೆ ನೋಡಿ, ನೇರವಾಗಿ ಐತೆ. ಓಕೆ, ಅಲ್ಲಿ ಈ ಹೆಬ್ಬಾಗಿಲಿಂದ ಆ ಹೆಬ್ಬಾಗಿಲ ತನಕ 100 ಮೊಳ ಉದ್ದ ಇರ್ತದೆ. ಓಕೆ, ಹೆಬ್ಬಾಗಿಲಿಗೆ ಒಂದೇ ಸೇಮ್ ಮೆಜರ್ಮೆಂಟ್ ಎಲ್ಲ ಕಡೆ, 3 ಕಡೆನೂ ಸಹ. ಓಕೆ, ಹಾಗಿದ್ರೆ ಇಲ್ಲಿ ನಾವು ನೋಡುವಂಥದ್ದು ಎಷ್ಟಂತಂದರೆ 6 ಹೆಬ್ಬಾಗಿಲುಗಳನ್ನು ನೋಡುತ್ತೇವೆ. 3 ಔಟರ್ ಕೋರ್ಟ್ಗೆ ಹೋಗ್ಲಿಕ್ಕೆ, 3 ಇನ್ನರ್ ಕೋರ್ಟ್ಗೆ ಹೋಗ್ಲಿಕ್ಕೋಸ್ಕರ. ಅಂದರೆ ಹೊರಗಣ ಪ್ರಾಕಾರ, ಒಳಗನ ಪ್ರಾಕಾರ. ಒಳಗಿನ ಪ್ರಾಕಾರದಲ್ಲಿ ಯಜ್ಞವೇದಿ ಮತ್ತು ದೇವಾಲಯ ಅಲ್ಲಿ ಇರುವಂಥದ್ದು. ಓಕೆ, ಅದರಿಂದ ಇಲ್ಲಿ 3 ಹೊರಗಡೆ ಇದೆ, ಹೊರಗಡೆಯಿಂದ ಹೊರಾಂಗಣಕ್ಕೆ ಹೋಗ್ಲಿಕ್ಕೆ ಮತ್ತು 3 ಒಳಾಂಗಣಕ್ಕೆ ಹೋಗ್ಲಿಕ್ಕೆ ಇರ್ತಕ್ಕಂಥ ಒಂದು ಹೆಬ್ಬಾಗಿಲುಗಳು ಎಂಬುದನ್ನು ನೋಡುತ್ತೇವೆ. ಸೇಮ್ ಮೆಜರ್ಮೆಂಟಲ್ಲಿ ಇರುವಂಥದ್ದು ಎಲ್ಲವೂ ಸಹ. ಓಕೆ, ಹೀಗೆ ನೋಡುವಾಗ ನಾವು 3ನೇ ಹೆಬ್ಬಾಗಿಲಿನಿಂದ 7 ಮೆಟ್ಲು ಹತ್ಕೊಂಡು ಹೋಗ್ಬೇಕಾಗ್ತದೆ. ನಂತರ ಅದೇ ನೇರಕ್ಕೆ ಒಳಗನ ಪ್ರಾಕಾರಕ್ಕೆ ಹೋಗ್ತಕ್ಕಂಥ ಹೆಬ್ಬಾಗಿಲು ಹತ್ತಬೇಕಾದ್ರೆ 8 ಮೆಟ್ಲು ಹತ್ತಬೇಕಾಗ್ತದೆ. ಓಕೆ, 8 ಮೆಟ್ಟಲನ್ನು ಹತ್ತಬೇಕಾಗಿ ಬರುತ್ತದೆ. 3ನೇ ಹೆಬ್ಬಾಗಿಲಿನಿಂದ ನೇರವಾಗಿ ಹೆಬ್ಬಾಗಿಲಿತ್ತಲ್ಲ, 3ನೇ ಹೆಬ್ಬಾಗಿಲು, ಅಲ್ಲಿಂದ ಅಲ್ಲಿಗೆ ನಾವು 3ನೇ ಹೆಬ್ಬಾಗಿಲಿನಿಂದ ಮತ್ತೊಂದು ಅದು ಔಟರ್ ಕೋರ್ಟಿಂದ ಇನ್ನರ್ ಕೋರ್ಟ್ಗೆ ಹೋಗ್ಲಿಕ್ಕೋಸ್ಕರ ಇನ್ನೊಂದು ಹೆಬ್ಬಾಗಿಲಿಗೆ ಹೋಗ್ಬೇಕಾಗ್ತದೆ. ಆ ಹೆಬ್ಬಾಗಿಲಿಗೆ ಹೋಗ್ಬೇಕಾದ್ರೆ ಅಲ್ಲಿ 8 ಮೆಟ್ಲುಗಳನ್ನು ಹತ್ತಿ ಹೋಗಬೇಕಾಗ್ತದೆ ಎಂಬುದನ್ನು ನಾವು ನೋಡುವಂಥರಾಗಿದ್ದೇವೆ. ನಾನು ದೇವರ ವಾಕ್ಯದಲ್ಲಿ ಅದನ್ನು ನಿಮಗೆ ಹೇಳ್ತೇನೆ. ಓಕೆ, 35ನೇ ವಚನವನ್ನು ಓದಿಕೊಳ್ಳುವಂಥರಾಗಿರ 35ನೇ ವಚನ, 34ನೇ ವಚನ ಓದುವಾಗ ಅಲ್ಲಿದೆ ನೋಡಿ, ಕೊನೆಯ ಭಾಗದಲ್ಲಿ. ಅದರ ಕೈಸಾಲೆಯು ಹೊರಗಣ ಪ್ರಾಕಾರಕ್ಕೆ ಅಭಿಮುಖವಾಗಿತ್ತು. ಕೈಸಾಲೆಯ ಎದುರು ಬದುರಿನ ನಿಲುವು ಕಂಬಗಳಲ್ಲಿ ಖರ್ಜೂರ ವೃಕ್ಷಗಳು ಚಿತ್ರಿತವಾಗಿದ್ದವು. ಅಲ್ಲಿ ಹತ್ತುವುದಕ್ಕೆ 8 ಮೆಟ್ಲುಗಳಿದ್ದವು ಎಂಬುದಾಗಿ ನೋಡುತ್ತೇವೆ. 8 ಮೆಟ್ಲುಗಳಿದ್ದವು ಎಂಬುದಾಗಿ ನೋಡುತ್ತೇವೆ. 37ನೇ ವಚನದ ಕೊನೆ ಭಾಗ ನೋಡುವಾಗ ಅಲ್ಲಿ ಹತ್ತುವುದಕ್ಕೆ 8 ಮೆಟ್ಲುಗಳಿದ್ದವು ಎಂಬುದಾಗಿ ನೋಡುತ್ತೇವೆ. ಓಕೆ, 8 ಮೆಟ್ಲುಗಳು ಅಂದರೆ ಒಳಗಿನ ಪ್ರಾಕಾರಕ್ಕೆ ಹೋಗಬೇಕಾದಂಥ ಹೆಬ್ಬಾಗಿಲುಗಳಲ್ಲಿ 3 ಹೆಬ್ಬಾಗಿಲುಗಳು ಸಹ, ಒಂದು ಪೂರ್ವದಲ್ಲಿರ್ಬೋದು, ಒಂದು ಉತ್ತರದಲ್ಲಿರ್ಬೋದು, ಒಂದು ದಕ್ಷಿಣದಲ್ಲಿರ್ಬೋದು. ಈ 3 ಹೆಬ್ಬಾಗಿಲುಗಳು, ಒಳಗಿನ ಹೆಬ್ಬಾಗಿಲುಗಳಲ್ಲಿ 8 ಮೆಟ್ಲುಗಳಿದೆ. ಹತ್ತಿ ಹೋಗಲಿಕ್ಕೆ 8 ಮೆಟ್ಲುಗಳು ಹತ್ತಿ ಅಲ್ಲಿ ಹೋಗ್ಬೇಕೆಂಬುದಾಗಿ ನಾವು ನೋಡುವಂಥರಾಗಿದ್ದೇವೆ. ಓಕೆ, ನಂತರ ದೇವಾಲಯಕ್ಕೆ ಹೋಗ್ಬೇಕಾರೆ ಮುಂದೆ ಅಲ್ಲಿ ದೇವಾಲಯ ಇದೆ ನೋಡಿ, ಯಜ್ಞವೇದಿಯ ಎದುರುಗಡೆ ದೇವಾಲಯ ಇದೆ, ಯಜ್ಞವೇದಿ ಇದೆ ಮಧ್ಯದಲ್ಲಿ, ಸೆಂಟ್ರಲ್ಲಿ ಯಜ್ಞವೇದಿ ಇದೆ. ಇನ್ನರ್ ಕೋರ್ಟ್ಗೆ ಹೋಗುವಾಗ, ಇನ್ನರ್ ಕೋರ್ಟಲ್ಲಿ ಹೋಗುವಾಗ ಯಜ್ಞವೇದಿಯಲ್ಲಿದೆ. ಯಜ್ಞವೇದಿಯ ಎದುರುಗಡೆ ದೇವಾಲಯ ಕಾಣ್ತಾ ಐತೆ. ಓಕೆ, ದೇವಾಲಯ ಅಲ್ಲಿ ಒಳಗಡೆ 2 ಪಾರ್ಟ್ ಇರ್ತದೆ, ಒಂದು ಪರಿಶುದ್ಧ ಸ್ಥಳ, ಮತ್ತೊಂದು ಅತಿ ಪರಿಶುದ್ಧ ಸ್ಥಳ ಎಂಬುದಾಗಿ. ಅಲ್ಲಿ ದೇವಾಲಯಕ್ಕೆ ಹೋಗ್ತಕ್ಕಂಥ ಆ ಭಾಗದಲ್ಲಿ 10 ಮೆಟ್ಲನ್ನು ಹತ್ಕೊಂಡು ಹೋಗ್ಬೇಕಾಗ್ತದೆ ಆ ದೇವಾಲಯಕ್ಕೆ ಹತ್ತಬೇಕಾದ್ರೆ. ಓಕೆ, ನಾವು ಅದನ್ನು 49ನೇ ವರ್ಷದಲ್ಲೇ ಓದುತ್ತೇವೆ. ದ್ವಾರ ಮಂಟಪದ ಉದ್ದ 20 ಮೊಳ, ಅಗಲ 11 ಮೊಳ ಇದ್ದವು. 10 ಮೆಟ್ಲುಗಳನ್ನು ಹತ್ತಿ ಅಲ್ಲಿಗೆ ಸೇರುತ್ತಿದ್ದರು ಎಂಬುದಾಗಿ ನೋಡುತ್ತೇವೆ. 10 ಮೆಟ್ಲುಗಳನ್ನು ಹತ್ತಿ ಅಲ್ಲಿಗೆ ಸೇರುತ್ತಿದ್ದರು ಎಂಬುದಾಗಿ ನಾವು ನೋಡುತ್ತೇವೆ. ಅಂದರೆ ಆ ದೇವಾಲಯದ ಒಳಕ್ಕೆ ಹೋಗ್ಬೇಕಾದ್ರೆ ಅಥವಾ ಪರಿಶುದ್ಧ ಸ್ಥಳಕ್ಕೆ ಹೋಗ್ಬೇಕಾದ್ರೆ ಅವು 10 ಮೆಟ್ಲನ್ನು ಹತ್ತಬೇಕಿತ್ತು ಎಂಬುದನ್ನು ಅಲ್ಲಿ ನಾವು ನೋಡುವಂಥವರು ಆಗಿದ್ದೇವೆ. ಈಗ ನಾವು ನೋಡುವಾಗ ಮೆಟ್ಲುಗಳ ಕುರಿತಾಗಿ ನಾವು ನೋಡಿದೆವು. ಒಂದು ಮೂಡನ ಹೊರಗಣ ಹೆಬ್ಬಾಗಿಲು ಅಥವಾ ಹೊರಾಂಗಣಕ್ಕೆ ಹೋಗ್ತಕ್ಕಂಥ ಹೆಬ್ಬಾಗಿಲಿನಲ್ಲಿ 7 ಮೆಟ್ಲುಗಳನ್ನ ಹತ್ಕೊಂಡು ಒಳಗಡೆ ಹೋಗಬೇಕು ಹೊರಾಂಗಣಕ್ಕೆ. ನಂತರ ಒಳಾಂಗಣಕ್ಕೆ ಹೋಗಬೇಕಾದ್ರೆ ಅಲ್ಲಿ 8 ಮೆಟ್ಲನ್ನು ಹತ್ತಿ ಒಳಾಂಗಣಕ್ಕೆ ಹೋಗಬೇಕು. ಅಲ್ಲಿಂದ ದೇವಾಲಯದೊಳಗೆ ಹೋಗಬೇಕಾದ್ರೆ 10 ಮೆಟ್ಲನ್ನು ಹತ್ತಿ ದೇವಾಲಯಕ್ಕೆ ಹೋಗ್ಬೇಕು. ಹಾಗಿದ್ರೆ ಎಲ್ಲಿದೆ? ಅದು ಹಪ್ಪಲ್ಲೇ ಇದೆ ಎಂಬುದಾಗಿ ನೋಡುತ್ತೇವೆ. ಮೇಲ್ಮೇಲೆ ಹೋಗ್ಬೇಕೆಂಬುದನ್ನು
ನಾವು ನೋಡುತ್ತೇವೆ. ಈ ದೇವಾಲಯ ಕಟ್ಟಲ್ಪಡುವುದೆಲ್ಲಿ? ಉನ್ನತವಾದಂಥ ಪರ್ವತದ ಮೇಲೆ ಎಂಬುದಾಗಿ ನೋಡುತ್ತೇವೆ. ಅಂದರೆ ಈ ಒಂದು ಪರ್ವತದ ಮೇಲೆ ಎಲ್ಲರಿಗೂ ದರ್ಶನ ಕೊಡಲಿಕ್ಕಾಗಿ, ಎಲ್ಲರ ಮಧ್ಯದಲ್ಲಿ ವಾಸ ಮಾಡಲಿಕ್ಕೋಸ್ಕರ ದೇವರು ಆತನು ಉನ್ನತವಾದ ಪರ್ವತದಲ್ಲಿ ತನ್ನ ಸಾನ್ನಿಧ್ಯವನ್ನು ಸ್ಥಾಪಿಸುವುದನ್ನು ಇಲ್ಲಿ ನಾವು ನೋಡುವಂಥರಾಗಿದ್ದೇವೆ. ನಿಮಗೆ ಈ ದೇವಾಲಯದ ಒಂದು ವಿಡಿಯೋ ಬರ್ತದೆ ಮೇಲೆ ಒಂದು ವಿಡಿಯೋ ನಾವು ಡಿಸ್ಪ್ಲೇ ಮಾಡ್ತೇವೆ. ಒಂದು ವೇಳೆ ಸ್ವಲ್ಪ ನಿಮಗೆ ಅರ್ಥ ಆಗಲಿ ಅಂತೇಳಿ ಅದನ್ನು ನೀವು ಸ್ವಲ್ಪ ಗಮನಿಸಿ, ಅದನ್ನು ಸ್ವಲ್ಪ ಗಮನಿಸಿದ್ರೆ ಒಳ್ಳೆಯದು. ನಂತರ ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಓಕೆ, ಅಲ್ಲಿ ಸುತ್ತು ಗೋಡೆ
ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಓಪನ್ ಆಗ್ತದೆ. ಈಗ ಅಲ್ಲಿ ಮುಚ್ಚಲ್ಪಟ್ಟಿದೆ. ಒಳಗಡೆ ಪರಿಶುದ್ಧ ಸ್ಥಳ ಮತ್ತು ಅತಿ ಪರಿಶುದ್ಧ ಸ್ಥಳ, ಅಲ್ಲಿ ನಾವು ಮುಂದೆ ನೋಡಲಿಕ್ಕೆ ಹೋಗ್ತೇವೆ. ಓಕೆ ಪ್ರಿಯರೇ, ಸ್ವಲ್ಪ ಐಡಿಯಾ ಸಿಕ್ತಂತ ಎನಿಸ್ತೇನೆ. ನನಗೂ ಸಹ ನಿಮಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತೇಳಿ ಇದನ್ನು ನಾನು ನಿಮಗೆ ತೋರಿಸಿದಂಥದ್ದು. ಓಕೆ, ಅದರಿಂದ ನಾವು ಇದೊಂಥರ ವಿಶೇಷವಾದ ರೀತಿಯಲ್ಲಿ ಎಂಬುದನ್ನು ಒಟ್ಟಾರೆ ಈ ಒಂದು ದೇವಾಲಯಕ್ಕೆ ಹೋಗಲಿಕ್ಕೆ 6 ಬಾಗಿಲುಗಳಿರುವುದನ್ನು ನೋಡುತ್ತೇವೆ. ಅಂದರೆ 6 ಹೆಬ್ಬಾಗಿಲುಗಳು. ಒಂದು ಔಟರ್ ಕೋರ್ಟ್ಗೆ ಹೋಗಲಿಕ್ಕೆ 3, ನಂತರ ಇನ್ನರ್ ಕೋರ್ಟ್ಗೆ ಹೋಗಲಿಕ್ಕೆ 3 ಹೆಬ್ಬಾಗಿಲುಗಳನ್ನು ನಾವು ನೋಡುವಂಥರಾಗಿದ್ದೇವೆ. ಓಕೆ, ಇನ್ನು ಅನೇಕ ವಿಷಯಗಳುಂಟು, ಅಲ್ಲಿ ಸಾಕಷ್ಟು ಕಾರ್ಯಗಳಿದೆ. ಮುಂದೆ ನಾವು ಕಲೀಲಿಕ್ಕೆ ಹೋಗ್ತೇವೆ. ಒಂದೇ ಸಾರಿ ಎಲ್ಲವನ್ನು ಕೇಳಿಸ್ಕೊಳ್ಳಿಕ್ಕಾಗಲ್ಲ, ತುಂಬಿಕೊಳ್ಳಿಕ್ಕಾಗಲ್ಲ. ಓಕೆ, ಈಗ ನಾವು ಮೊದಲನೇ ಗೇಟ್ ಯಾವುದು, ಮೂಡಣ ಅಥವಾ ಒಂದು ಈಸ್ಟ್ ಗೇಟಲ್ಲಿ ನಾವು ಪ್ರವೇಶ ಮಾಡಿಸಿದ್ರು. ಯಾರನ್ನ? HKLನ. ಈ ಮನುಷ್ಯ ಇದನ್ನಲ್ಲ, ಪುರುಷ ಯಾರು, ಅವನು ತಾಮ್ರದಂತೆ ಹೊಳಿತಕ್ಕಂಥ ಈ ಪುರುಷ ಕರ್ಕೊಂಡು ಹೋಗ್ತಾ ಇದ್ದಾನೆ ಈಗ ಟೂರಿಗೆ. ಎಲ್ಲ ಈ ದೇವಸ್ಥಾನದ ಒಂದು ನಕ್ಷೆಯನ್ನು ಅಥವಾ ಅದನ್ನು ತೋರಿಸುವುದನ್ನು ನಾವು ನೋಡುವಂಥರಾಗಿದ್ದೇವೆ. ಓಕೆ, ನಾವೀಗ 40ನೇ ಅಧ್ಯಾಯದ 9ನೇ ವಚನಕ್ಕೆ ಬರೋಣ. ಆಮೇಲೆ ಅವನು ಹೆಬ್ಬಾಗಿಲ ಕೈಸಾಲೆಯ ಅಗಲವನ್ನು ಅಳೆದನು. ಅದು 8 ಮೊಳ. ನಿಲುವು ಕಂಬಗಳ ಅಗಲವು 2 ಮೊಳ. ಹೆಬ್ಬಾಗಿಲ ಕೈಸಾಲೆಯು ದೇವಸ್ಥಾನಕ್ಕೆ ಎದುರಾಗಿತ್ತು. ಓಕೆ, ಕೈಸಾಲೆ ಎಂಬುದಾಗಿ ಹೇಳುವಾಗ ಪ್ಲೀಸ್, ಅದು ಈ ಏನು ಪೋರ್ಟಿಕೋ ಅಂತ ಹೇಳ್ತಾರಲ್ಲ, ಪೋರ್ಟಿಕೋ ಎಂಬುದಾಗಿ ಕರೀತಾರೆ ನೋಡಿ. ಮುಂದೆ ಅಂದರೆ ಪಿಲ್ಲರ್ಗಳು ಹಾಕಿ ಮೇಲೆ ಮಾತ್ರ ಮುಚ್ಚಿರ್ತಕ್ಕಂಥ ಒಂದು ಪೋರ್ಟಿಕೋ. ಓಕೆ, ಅಂದರೆ ಈ ಗೇಟ್ ಜೊತೆನೇ ಅದು ಕಟ್ಟಲ್ಪಡುತ್ತೆ. ಗೇಟ್ ಇದೆಯಲ್ಲ, ಹೆಬ್ಬಾಗಿಲು, ಅದರ ಮುಂದೆ ಕಟ್ಟಲ್ಪಡುವಂಥ ಒಂದು ಮುಂದಿರ್ತಕ್ಕಂಥ ಸ್ಥಳವನ್ನೇ ಕೈಸಾಲೆ ಎಂಬುದಾಗಿ ಕರೆಯುವಂಥದ್ದು. ಓಕೆ, ಅಂದರೆ ಹೊರಗಡೆಯಿಂದ ಒಂದು ಏನು ನಿಲುವಿದೆ, ಹೊರಗಡೆಯಿಂದ ನಿಲುವು ಪಟ್ಟಿ ಇದೆ ಹೊರಗಡೆಯಿಂದ ಹೋಗುವಾಗಲೂ ಸಹ. ಮತ್ತು ಆಚೆ ಹೋದಾಗ, ಹೊರಾಂಗಣಕ್ಕೆ ಹೋದಾಗ ದೇವಸ್ಥಾನಕ್ಕೆ ಎದುರಾಗಿರ್ತಕ್ಕಂಥದ್ದು ಒಂದು ನಿಲುವು ಪಟ್ಟಿ ಇದೆ. ಅದೂ ಸಹ ಒಂದು ಕೋಲಿರ್ತದೆ. ಈ ಕಡೆ ಹೊರಗಡೆದು ಸಹ ಒಂದು ಕೋಲಿರ್ತದೆ. ನಿಲುವು ಪಟ್ಟಿ ಅಂದ್ರೆ ಸೈಡಲ್ಲಿ ನಿಲುವು ಅಂತ ಹೇಳ್ತೀವಲ್ಲ, ಏನು ಚೌಕಟ್ಟು ಅಂತ ಹೇಳ್ತೀವಿ, ಚೌಕಟ್ಟು ಇರ್ತಲ್ಲ ಅದು. ಓಕೆ, ಅದರ ಮಧ್ಯದಲ್ಲಿ ಈ ಕೈಸಾಲೆ ಇದೆಲ್ಲವೂ ಸಹ ಇರುವುದನ್ನು ನೋಡುವಂಥರಾಗಿದ್ದೇವೆ. ನಂತರ ಅದರ ಮಧ್ಯದಲ್ಲಿ 6 ಕೋಣೆಗಳಿದೆ. ಅಂದರೆ ಈ ಎಡಗಡೆಗ 3 ಮತ್ತು ಬಲಗಡೆಗೆ 3. ಏನಕ್ಕೋಸ್ಕರ ಈ ಕೋಣೆಗಳು? ಈ ಗಾರ್ಡ್ ಮಾಡಲಿಕ್ಕೆ, ಅಂದ್ರೆ ಅರ್ಥ ಕಾವಲುಗಾರರು ಅಲ್ಲಿ ಇರಲಿಕ್ಕೋಸ್ಕರ. ಯಾಜಕರಂಥವರು ಕಾವಲುಗಾರರು ಆ ಒಂದು ಸ್ಥಳದಲ್ಲಿ ಇರಲಿಕ್ಕೋಸ್ಕರ ಅದು ಆ ರೂಮ್ಗಳು ಇರಲ್ಪಟ್ಟಿತೆಂಬುದಾಗಿ ನೋಡುವಂಥರಾಗಿದ್ದೇವೆ. ಓಕೆ, ನಂತರ ಇದರ ಟೋಟಲಿ ಅಳತೆಯನ್ನು ನೋಡುವಾಗ, ಎಲ್ಲ ಅಳತೆಗಳನ್ನ ಹೇಳಲಿಕ್ಕೆ ಮನಸ್ಸಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಟೋಟಲಿ ಈ ಏನಿದೆ ಗೇಟ್, ಈ ಗೇಟ್ ಇದೆಯಲ್ಲ, ಈಸ್ಟ್ ಗೇಟ್ ಏನಿದೆಯೋ ಅಥವಾ ಈ ಹೆಬ್ಬಾಗಿಲು, ಮೂಡನೇ ಹೆಬ್ಬಾಗಿಲು ಏನಿದೆಯೋ, ಮೂಡನೇ ಹೆಬ್ಬಾಗಿಲು ಮಾತ್ರವಲ್ಲ, ಆ ಉತ್ತರದ ಹೆಬ್ಬಾಗಿಲು, ದಕ್ಷಿಣದ ಹೆಬ್ಬಾಗಿಲು, ಮತ್ತು ಒಳಗಡೆ ಇನ್ನರ್ ಕೋರ್ಟ್ಗೆ ಹೋಗ್ತಕ್ಕಂಥ ಹೆಬ್ಬಾಗಿಲುಗಳಿದೆಯಲ್ಲ, ಅದು ಹೆಬ್ಬಾಗಿಲೆಲ್ಲ ಒಂದೇ ಅಳತೆ ಹೇಳುವಂಥದ್ದು. ಎಷ್ಟು ಅಳತೆ ಇದೆ? ನಾನು ಆ ವಿಷಯ ನಿಮಗೆ ಹೇಳ್ತೇನೆ. 20ನೇ ವಚನ ಓದಿಕೊಳ್ಳೋಣ. 20ನೇ ವಚನ. ಅಲ್ಲಿ ನೋಡಿ, ಇದಲ್ಲದೆ ಹೊರಗಣ ಪ್ರಾಕಾರದ ಬಡಗನ ಹೆಬ್ಬಾಗಿಲಿನ ಅಗಲವನ್ನು ಉದ್ದವನ್ನು ಅಳೆದನು. ಉದ್ದ 50, ಅಗಲ 25. ನಾನು ಹೇಳುವಂಥದ್ದು ಹೊರಗೆ ಕಂಪ್ಲೀಟ್. ಒಳಗಡೆ ಬೇರೆ ರೂಮ್ಗಳೈತೆ, ಅವಕ್ಕೆಲ್ಲ ಅಳತೆ ಇದೆ. ಕೈಶಾಲೆಗೆ ಅಳತೆ ಇದೆ ಅಲ್ವೇ, ಪೋರ್ಟಿಕೋ ಏನಿದೆ ಅದಕ್ಕೆಲ್ಲ ಅಳತೆ ಇದೆ, ಪಿಲ್ಲರ್ಸ್ಗಳಿಗೆ ಅಳತೆ ಇದೆ, ಅದೆಲ್ಲ ಇದೆ. ಆದರೆ ಟೋಟಲಿ ಆ ಒಂದು ನೋಡಿದ್ವಲ್ಲ ಒಂಥರ
ಆ ಪೋರ್ಚ್ ಏನಿದೆ, ಪೋರ್ಚ್ ಎಂಬುದಾಗಿ ಹೇಳುವಾಗ ಒಂದು ಮಂಟಪ. ಓಕೆ, ಆ ಒಂದು ಪೋರ್ಚಲ್ಲಿ ಕಂಪ್ಲೀಟ್ ಅದರ ಅಳತೆ ಎಷ್ಟಂತಾರೆ 50 × 25, 25 ಅಗಲ, 50 ಉದ್ದ. ಅದರೊಳಗಡೆ ಆ ಮೂರು ಆ ಕಡೆ ಈ ಕಡೆ ಮೂರು ಕೋಣೆಗಳಿದೆ. ನಂತರ ಪೋರ್ಟಿಕೋ ಇದೆ. ಓಕೆ, ಅದೆಲ್ಲ ಅಲ್ಲಿ ಬರ್ತದೆ. ಓಕೆ, ಈ ರೀತಿಯಾಗಿ ಎಲ್ಲದರ ಅಳತೆನೂ ಹಿಂಗೇನೆ, ಎಲ್ಲದರ ಅಳತೆನೂ ಇದೇ ರೀತಿಯಾಗಿ ಇರುವಂಥದ್ದು. ಅಂದರೆ 6 ಹೆಬ್ಬಾಗಿಲುಗಳ ಅಳತೆನೂ ಸಹ ಸೇಮ್ ಮೆಜರ್ಮೆಂಟಲ್ಲಿ ಇರುವಂಥದ್ದನ್ನು ನಾವು ನೋಡುವಂಥರಾಗಿದ್ದೇವೆ. ನಾನು ಈಗ ಹೊರಗಣ ಪ್ರಾಕಾರದ ಹೆಬ್ಬಾಗಿಲನ್ನು ನೋಡ್ತಾ ಬಂದ್ವಿ ಅಲ್ವೇ. ಹೊರಗಡೆ ಎಷ್ಟಿದೆ? ಪೂರ್ವಕ್ಕೆ ಒಂದಿದೆ, ಉತ್ತರಕ್ಕೆ ಒಂದಿದೆ, ದಕ್ಷಿಣಕ್ಕೆ ಒಂದಿದೆ, ಆಯ್ತಲ್ವಾ? ಓಕೆ, ಇದರ ಅಳತೆನೂ ಅಷ್ಟೇ, ಎಲ್ಲದರ ಅಳತೆನೂ ಅಷ್ಟೇ. ನಾವು ಮತ್ತೆ ಇನ್ನೊಂದು ವಚನ ಓದೋಣ. 24ನೇ ವಚನ ಓದುವಾಗ ನೋಡಿ, 24ನೇ ವಚನ. ಆಮೇಲೆ ಅವನು ನನ್ನನ್ನು ತೆಂಕಲಿಗೆ ಕರೆತಂದನು. ಈಗ ಅಲ್ಲಿ ಒಂದು ಹೆಬ್ಬಾಗಿಲು, ಅವನಲ್ಲಿನ ನಿಲುವು ಕಂಬಗಳನ್ನು, ಕೈಶಾಲೆಯನ್ನು ಅಳೆಯಲು ಇಂಧನ ಅಳತೆಗಳೇ ಕಂಡು ಬಂದವು. ಅದರಲ್ಲಿಯೂ ಅದರ ಕೈಶಾಲೆಯಲ್ಲಿಯೂ ಎಲ್ಲ ಕಡೆ ಅಂತಹ ಕಿಟಿಗಳೇ ಇದ್ದವು. ಹೆಬ್ಬಾಗಿಲಿನ ಉದ್ದ 50 ಮೊಳ, ಅಗಲ 25 ಮೊಳ ಎಂಬುದಾಗಿ ನೋಡುವಂತರಾಗಿದ್ದೇವೆ. 50 ಮೊಳ ಉದ್ದ, 25 ಮೊಳ ಅಗಲ ಎಂಬುದಾಗಿ ನೋಡುತ್ತೇವೆ. ನಂತರ ನಾವು 28ನೇ ವಚನಕ್ಕೆ ಬರುವಾಗ ಅಲ್ಲಿಯೂ ಸಹ ಒಳಗನ ಪ್ರಾಕಾರಕ್ಕೆ ಹೋಲಿಕಿರ್ತಕ್ಕಂಥ ಹೆಬ್ಬಾಗಿಲು, 3 ಹೆಬ್ಬಾಗಿಲು ಇದೆ ಅಲ್ವಾ? ಪೂರ್ವ, ಉತ್ತರ, ದಕ್ಷಿಣ 3 ಹೆಬ್ಬಾಗಿಲುಗಳಿದೆ. ಹಿಂದ್ಗಡೆ ಪಶ್ಚಿಮಕ್ಕಿಲ್ಲ, ಅಲ್ಲಿ ಬಾಗಿಲು ಅಲ್ಲಿಲ್ಲ, ಅಲ್ಲಿ ಕಂಪ್ಲೀಟ್ ಅಲ್ಲಿ ಬ್ಲಾಕ್ ಆಗಿದೆ ಅದು. ಓಕೆ, ಅದ ಮುಂದೆ ನಾವು ನೋಡೋಣ. ಇಲ್ಲಿ ನೋಡ್ತೇವೆ, ಈ ಒಳಗನ ಪ್ರಾಕಾರಕ್ಕೆ ಹೋಗ್ಲಿಕ್ಕೂ ಸಹ 3 ಹೆಬ್ಬಾಗಿಲಿದೆ. ಅದು 28ನೇ ವರ್ಷದಲ್ಲಿ. ಆಮೇಲೆ ಅವನು ನನ್ನನ್ನು ತೆಂಕಣ ಬಾಗಿಲ ಮಾರ್ಗವಾಗಿ ಒಳಗನ ಪ್ರಾಕಾರಕ್ಕೆ ಕರೆತಂದನು. ಅವನು ಆ ತೆಂಕಣ ಹೆಬ್ಬಾಗಿಲನ್ನು, ಅಲ್ಲಿನ ಗೋಡೆ, ಕೋಣೆ, ನಿಲುವು ಕಂಬ, ಕೈಸಾಲೆ ಇವುಗಳನ್ನು ಅಳೆಯಲು ಅಷ್ಟೇ ಅಳತೆಗಳಿದ್ದವು. ಅದರಲ್ಲಿಯೂ ಅದರ ಕೈಶಾಲೆಯಲ್ಲಿಯೂ ಕಿಟಿಗಳು ಎಲ್ಲ ಕಡೆ ಇದ್ದವು. ಹೆಬ್ಬಾಗಿಲಿನ ಉದ್ದ 50 ಮೊಳ, ಅಗಲ 25 ಮೊಳ ಎಂಬುದಾಗಿ ನೋಡುತ್ತೇವೆ. ಅಲ್ಲೂ ಸಹ ನೋಡಿ 50 ಮೊಳ ಉದ್ದ, 25 ಮೊಳ ಅಗಲ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಓಕೆ, ನಂತರ ಮುಂದೆ ನಾವು 30ನೇ ವಚನ ಓದುವಾಗಲೂ ಸಹ ಅಲ್ಲಿ ಸಹ ಬರೆಯಲ್ಪಟ್ಟಿದೆ. ಅಲ್ಲಿ ನೋಡಿದ್ವಲ್ಲ 30ನೇ ವಚನದಲ್ಲಿ. ಅದೇ ರೀತಿಯಲ್ಲಿ ನಾವು 33ನೇ ವಚನ ಓದುವಾಗ ಆ ಹೆಬ್ಬಾಗಿಲಿನ ಅಂದರೆ ಬಡಗಲ ಹೆಬ್ಬಾಗಿಲಿನ ಉದ್ದನೂ ಸಹ ಹಾಗೆ ಅಷ್ಟೇ ಇದೆ ಎಂಬುದನ್ನು ನೋಡ್ತೇವೆ, ಉದ್ದ ಆಗಲ್ಲ ಸಹ. ಓಕೆ, 33. ಅದರಲ್ಲಿಯೂ ಅದರ ಕೈಶಾಲೆಯಲ್ಲಿಯೂ ಎಲ್ಲ ಕಡೆ ಕಿಟಕಿಗಳಿದ್ದವು. ಆ ಹೆಬ್ಬಾಗಿಲಿನ ಉದ್ದ 50 ಮೊಳ, ಅಗಲ 25 ಮೊಳ, ಉದ್ದ 50 ಮೊಳ, ಅಗಲ 25 ಮೊಳ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. 35ನೇ ವಚನದಲ್ಲೂ ಸಹ ಬರೆಯಲ್ಪಟ್ಟಿದೆ. ಆಮೇಲೆ ಅವನು ನನ್ನನ್ನು ಬಡಗನ ಬಾಗಿಲಿಗೆ ಕರೆತಂದು ಅದನ್ನು ಅದರ ಗೋಡೆ, ಕೋಣೆ, ನಿಲುವು ಕಂಬ, ಕೈಸಾಲೆ ಇವುಗಳನ್ನು ಅಳೆಯಲು ಅಲ್ಲಿಯೂ ಆ ಅಳತೆಗಳೇ ಕಂಡು ಬಂದವು ಎಂಬುದಾಗಿ ನೋಡುತ್ತೇವೆ. ಅದರಲ್ಲಿ ಎಲ್ಲ ಕಡೆ ಕಿಟಿಗಳಿದ್ದವು. ಅದರ ಉದ್ದ 50 ಮೊಳ, ಅಗಲ 25 ಮೊಳ. ಅದರ ನಿಲುವು ಕಂಬಗಳು ಹೊರಗಣ ಪ್ರಾಕಾರಕ್ಕೆ ವಿಮುಖವಾಗಿದ್ದವು ಎಂಬುದಾಗಿ ನೋಡುತ್ತೇವೆ. ಇಲ್ಲಿ ಸಹ ನೋಡುತ್ತೇವೆ. ಈ ವಾಕ್ಯಗಳೆಲ್ಲ ಏನು ಹೇಳ್ತಾ ಐತೆ? ಈ 6 ಈ ಹೆಬ್ಬಾಗಿಲುಗಳು, ಹೊರಗಡೆ 3, ಒಳಗಡೆ 3. ಓಕೆ, ಈ 6 ಹೆಬ್ಬಾಗಿಲುಗಳು ಸಹ ಒಂದೇ ಮೆಜರ್ಮೆಂಟ್ ಅಲ್ಲಿ ಇರುವುದನ್ನು ನೋಡುತ್ತೇವೆ. 50 ಮೊಳ ಉದ್ದ, 25 ಮೊಳ ಅಗಲ ಇರುವುದನ್ನು ನೋಡುತ್ತೇವೆ. ಒಂದೇ ಮಾದರಿಯಲ್ಲಿ ಮಾಡಲ್ಪಟ್ಟಂತ ಒಂದು ಹೆಬ್ಬಾಗಿಲುಗಳಾಗಿವೆ, ಒಂದೇ ಮಾದರಿಯಲ್ಲಿ ಅಲ್ವೇ. 6 ಕೋಣೆಗಳು ಸಹ ಅಲ್ಲಿದೆ, ಕೈಸಾಲೆ ಇದೆ ಅಲ್ವೇ. ನಂತರ ಕಿಟಿಗಳು ಸಹ ಅಲ್ಲಿದೆ ಎಂಬುದಾಗಿ ನೋಡ್ತೇವೆ. ಕಿಟಿಗಳಿತ್ತು ಎಂಬುದಾಗಿ ನೋಡ್ತೇವೆ. ಕಿಟಕಿಗಳು ಅದು ಯಾವಾಗಲೂ ಮುಚ್ಚಲಿಕ್ಕಾಗಿರ್ತಕ್ಕಂಥ ಕಿಟಿಗಳಲ್ಲಿ ಇತ್ತು ಎಂಬುದಾಗಿ ನೋಡುತ್ತೇವೆ. ಕಿಟಿಗಳು ಅಲ್ಲಿದ್ದವು ಎಂಬುದಾಗಿ ನೋಡುತ್ತೇವೆ. ಓಕೆ, ಹೀಗೆ ಪ್ರತಿಯೊಂದು ಹೆಬ್ಬಾಗಿಲುಗಳಲ್ಲಿ 6 ಹೆಬ್ಬಾಗಿಲುಗಳು ಒಂದೇ ರೀತಿಯಾಗಿ ಮಾಡಲ್ಪಟ್ಟಿರುವುದನ್ನು ಇಲ್ಲಿ ನಾವು ನೋಡುವಂತರಾಗಿದ್ದೇವೆ. ಯಾಕೆ ಇದೆಲ್ಲ? ದೇವರಿಗೆ ಎಲ್ಲವೂ ಸಹ ಲೆಕ್ಕ ಇದೆ ಪ್ರಿಯರೇ. ಪ್ರತಿಯೊಂದಕ್ಕೂ ದೇವ್ರಿಗೆ ಲೆಕ್ಕ ಇದೆ. ನಾವು ನೋಡುವಾಗ ದೇವರು ಇದೊಂದು ಒಂದು ಮಾದರಿಯಾಗಿ ಅದನ್ನು ಮಾಡಲಿಕ್ಕೆ ದೇವರು ಹೇಳಿರುವಂಥದ್ದು. ನಮ್ಮೆಲ್ಲರಿಗೂ ಸಹ ಈ ಮೋಶೆಯ ಒಂದು ದೇವದರ್ಶನ ಗುಡಾರ ನೋಡುವಾಗಲೂ ಸಹ ದೇವರೇನು ಹೇಳೋದು? ಅದೇ ಹೇಳುತ್ತಲ್ವ. ಅದಂತೂ ಇನ್ನೂ ನಮಗೆ ಮೆಜರ್ಮೆಂಟ್ ಬಗ್ಗೆ ತುಂಬ ತಲೆಕೆಟ್ಟು ಹೋಗ್ತದೆ ಅಲ್ವಾ, ಅದು ಕಲಿಯುವಾಗ. ದೇವದರ್ಶನ ಗುಡಾರದ ವಸ್ತುಗಳು ಎಷ್ಟೆಷ್ಟು ಅಳತೆ ಇರಬೇಕೆಂಬುದಾಗಿ ಅದೇ ಪ್ರಕಾರ ಮಾಡಿದ್ನ ಇಲ್ವ ಮೋಶೆ? ಮಾಡಿದನು.
ನೋಹನಿಗೊಂದು ಮೆಜರ್ಮೆಂಟ್ ದೇವ್ರು ಕೊಟ್ಟನ ಇಲ್ವೋ? ನಾವೇ ಕಟ್ಟಲಿಕ್ಕೆ. ದೇವ್ರಿಗೊಂದು ಉದ್ದೇಶ ಇರ್ತದೆ. 300 ಮೊಳ ಉದ್ದ ಇರಬೇಕು, 50 ಮೊಳ ಅಗಲ ಇರಬೇಕು, 30 ಮೊಳ ಎತ್ತರ ಇರಬೇಕು. ಯಾರು ಹೇಳೋದಿದ್ದ? ಈ ಮೆಜರ್ಮೆಂಟ್ ಎಲ್ಲ ಕೊಟ್ಟದ್ದು ಯಾರು? ದೇವರೇ ಅಲ್ವಾ? ದೇವರು ಯಾವಾಗಲೂ ಸಹ ತನ್ನದೇ ಆದಂಥ ಅಳತೆಗಳನ್ನು ಕೊಡುವಂತವನಾಗಿದ್ದಾನೆ ಅಲ್ವೇ? ನಮ್ಮ ಅಳತೆ ದೇವರ ಅಳತೆ ಒಂದಾಗ್ಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಆಲೋಚನೆಗಳು ಬೇರೆ, ದೇವರ ಆಲೋಚನೆಗಳು ಬೇರೆ. ನಮ್ಮ ಮಾರ್ಗಗಳು ಬೇರೆ, ದೇವರ ಮಾರ್ಗಗಳು ಬೇರೆ. ನಮ್ಮ ಆಲೋಚನೆಗಳು, ನಮ್ಮ ಮಾರ್ಗಗಳು ಬೇರೆ. ಆದರೆ ದೇವರ ಆಲೋಚನೆಗಳು, ದೇವರ ಮಾರ್ಗಗಳು ಅದು ಆ ಭೂಮಿಯ ಮೇಲೆ ಆಕಾಶ ಎಷ್ಟು ಉನ್ನತವಾಗಿದೆಯೋ ಅಷ್ಟು ಉನ್ನತವಾದಂಥ ಆಲೋಚನೆಗಳು. ಅದರಿಂದ ಅವನ ಮಾರ್ಗವೇ ಸರಿಯಾದಂಥದ್ದು, ಅವನ ಮೆಜರ್ಮೆಂಟೇ ಸರಿಯಾದಂಥದ್ದು. ಅದರಿಂದ ಪ್ರಿಯರೇ, ಒಂದು 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 ಅಡಿಯನ್ನು ಕಡಿಮೆ ಮಾಡೋಗಿಲ್ಲ ನೋಹನು. 300 ಮೊಳ ಉದ್ದ ಅಂದರೆ 300 ಮೊಳ ಉದ್ದ, 50 ಮೊಳ ಆಗಲ್ಲ, 50 ಮೊಳ ಆಗಲ್ಲ. ನಾವಿರೋದು 8 ಜನ ತಾನೆ. ನಾವು ಅದೇ ಇಷ್ಟೊಂದು ದೊಡ್ಡದು ಎಂಬುದಾಗಿ ಪ್ರಶ್ನೆ ಮಾಡಿಲ್ಲ ಅಲ್ವಾ? ನಾವಿರೋದು 8 ಜನ ತಾನೆ. ನಮಗೇನಿಗೆ ಇಷ್ಟೊಂದು ದೊಡ್ಡ ಒಂದು ಹಡಗು ಬೇಕಿದೆ 8 ಜನರಿಗೆ? ಅದು ನೀವು ಅದೇ ಯೋಚನೆ ಮಾಡಿಲ್ಲ. ದೇವ್ರು ಏನು ಹೇಳಿದ್ರೆ ಅದು ಮಾಡಬೇಕು. ದೇವರಿಗೆ ಅದರ ಹಿಂದೆ ದೊಡ್ಡ ಉದ್ದೇಶ ಇದೆ. ಈ ರೀತಿಯಾಗಿ ನೋಹನು ದೇವರು ಹೇಳಿದಾಗ ಎಲ್ಲವನ್ನೂ ಮಾಡಿದನು. ಅಲ್ಲಿ ಅವನಿಗೆ ತುಂಬ ಮಾರ್ಗದರ್ಶನ ಇದೆ. ಕಿಟಿಗಳು ತೆಗಿಬೇಕು, 3 ಅಂತಸ್ತು ಇರಬೇಕು ಅಲ್ವಾ? ಎಲ್ಲವಿದೆ. ಅದೇ ಪ್ರಕಾರ ಆತನು ಮಾಡಿದನು. ಇದೆಲ್ಲ ಏನಕ್ಕೆ ಎಂಬುದಾಗೆಲ್ಲ ಅಂತ ಪ್ರಶ್ನೆ ಮಾಡಲಿಲ್ಲ. ಇದೆಲ್ಲ ನಾವು ಅಲ್ಪ ಬುದ್ಧಿಯುಳ್ಳವು ಅಂತಾರೆ ಎಂದಿಗೂ ದೇವ್ರನ್ನ ಪ್ರಶ್ನೆ ಮಾಡಲಿಕ್ಕೆ ಹೋಗಬಾರ್ದು. ನಾವು ಅಲ್ಪ ಬುದ್ಧಿಯುಳ್ಳವರು. ದೇವರ ಜ್ಞಾನ ದೊಡ್ಡ ಜ್ಞಾನ ಆಯ್ತಲ್ವೇ? ದೇವರ ಒಂದು ಪ್ರಶ್ನೆಗೆ ಉತ್ತರ ಹೇಳಲಿಕ್ಕೆ ನಮಗೆ ಸಾಧ್ಯವಿಲ್ಲ. ದೇವರು ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳಲಿಕ್ಕೆ ನಮಗೆ ಆಗೋಲ್ಲ. ಅದರಿಂದ ದೇವರಿಗೆ ಪ್ರಶ್ನೆ ಮಾಡಲಿಕ್ಕೆ ಹೋಗಬಾರ್ದು ಯಾವುದೇ ಕಾರಣಕ್ಕೂ ಸಹ. ದೇವರು ಆತನು ಏನು ಹೇಳ್ತಾನೋ ಅದು ರೈಟ್, ಅದಷ್ಟೇ. ಯಾಕಂದ್ರೆ ಆತನ ನೀತಿ ಉಳ್ಳವನು, ನ್ಯಾಯ ಉಳ್ಳವನು, ಸರಿಯಾದವನು ಆತನು. ಅದರಿಂದ ಆತನು ಏನು ಹೇಳ್ತಾನೋ ಅದು ಸರಿಯಾದಂಥದ್ದು. ಅದಕ್ಕೆ ನಾವು ಸ್ವಲ್ಪ ಹುಳಿ ಉಪ್ಪು ಖಾರ ಹಾಕಿ ಅದಕ್ಕೆಲ್ಲ ಏನೆಲ್ಲ ಕಥ ಕಟ್ಟಲಿಕ್ಕೆ ಹೋಗಬಾರ್ದು ಆಯ್ತಲ್ವೇ? ಅದಕ್ಕೆ ದೇವರ ವಾಕ್ಯ ಹೇಳೋದು ಕಲಬೆರಕೆ ಮಾಡಬಾರ್ದು ಅಂತ ಅಲ್ವೇ? ದೇವರ ಸತ್ಯವಾಕ್ಯಗಳನ್ನು ಕಲಬೆರಕೆ ಮಾಡಬಾರ್ದು ಎಂಬುದಾಗಿ ಹೇಳೋದು ಅದೇನೆ. ಅದರ ಅರ್ಥ ಏನು? ದೇವರಿಗೆ ಸ್ವಲ್ಪ ಗೊತ್ತಾಗಿಲ್ಲ, ನಾವು ಸ್ವಲ್ಪ ಸಹಾಯ ಮಾಡೋಣ ಅಂತ ಅಲ್ವಾ? ಕೆಲವರು ಇವತ್ತು ದೇವ್ರ ವಾಕ್ಯಕ್ಕೆ ಕೆಲವನ್ನ ಸೇರಿಸೋದು, ಕೆಲವನ್ನ ತೆಗೆದು ಯಾಕೆಂದರೆ ದೇವರಿಗಿಂತ ಭಾಳ ಬುದ್ಧಿವಂತರು ಇವರು. ಅದರಿಂದ ದೇವರಿಗೆ ಬುದ್ಧಿ ಇಲ್ಲೇ ಕೊಟ್ಬಿಟ್ಟಿದ್ದಾನೆ. ಅದರಿಂದ ಇವರೆಲ್ಲ ಸ್ವಲ್ಪ ದೇವರಿಗೆ ಬುದ್ಧಿ ಹೇಳ್ಕೊಡುವಂಥವ್ರು ಇವರು. ನಮಗೆ ಭಾಳ ಈ ರೀತಿಯಾಗಿ ನೋಡುವ ಸಮಯದಲ್ಲಿ ಎಂಥ ಧೈರ್ಯ ಉಳ್ಳವರು ಅನ್ನಿಸ್ತದೆ ಇವ್ರನ್ನ. ಕೆಲವಕ್ಕೆಲ್ಲ ದೇವ್ರ ವಾಕ್ಯಕ್ಕೆಲ್ಲ ಸೇರಿಸಿ ತೆಗೆದು ಆ ದೇವ್ರ ವಾಕ್ಯನ ಕಲಬೆರಕೆ ಮಾಡುವಂಥ ಅವರು ಎಷ್ಟು ಧೈರ್ಯವಂತರು ಎಂಬುದಾಗಿ ಅನ್ನಿಸ್ತದೆ. ಅದರಿಂದ ಪ್ರಿಯರೇ, ದೇವರು ಏನು ಹೇಳಿದ್ದಾನೋ ಅದೇ ಫೈನಲ್. ಈ ದೇವರ ವಾಕ್ಯ ಒಂದೇ ಫೈನಲ್ ಅಥಾರಿಟಿ ಹೊಂದಿರುವಂಥದ್ದು. ನನ್ನ ನಿಮ್ಮ ಎಲ್ಲ ಜೀವಿತದಲ್ಲೂ ಸಹ ಪ್ರತಿಯೊಬ್ಬರ ಜೀವಿತದಲ್ಲಿ ಯಾವುದು ತೀರ್ಪು ಕೊಡಬೇಕು? ದೇವರ ವಾಕ್ಯ ತೀರ್ಪು ಕೊಡಬೇಕು. ಫೈನಲ್, ಅಂತಿಮ ತೀರ್ಪುಗಾರ ಇದು. ಏನೇ ವಿಷಯ ಇದ್ರೂ ಸಹ ಯಾವುದರಲ್ಲಿ ನಾವು ತುಲನೆ ಮಾಡಬೇಕು ಅಥವಾ ಯಾವುದ್ರಲ್ಲಿ ಅಳತೆ ಮಾಡಬೇಕು? ದೇವರ ವಾಕ್ಯದಲ್ಲಿ. ಅದರಿಂದ ದೇವರು ಏನೇ ಮಾಡಿದರೂ ಸಹ ಅದು ಒಳ್ಳೆಯದಕ್ಕಾಗಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ನೋಡಿ, ದೇವರ ಒಂದು ಕಾರ್ಯಗಳು ಅದು ಸರಿಯಾದದ್ದು. ಅವರಿಗೆ ದೊಡ್ಡ ಉದ್ದೇಶ ಉಂಟು. ಅದರಿಂದ ಅವರಿಲ್ಲಿ ಹೇಜ್ಕೇಲನಿಗೆ ತೋರಿಸುವುದನ್ನು ನೋಡುತ್ತೇವೆ. ಏನಕ್ಕಾಗಿ ಇದೆಲ್ಲ ಎಂಬುದಾಗಿ ಹೇಜ್ಕೇಲನು ಪ್ರಶ್ನೆ ಮಾಡಿಲ್ಲ. ಹೇಜ್ಕೇಲನಿಗೆ ದೇವರು ಹೇಳಿದ ಹಾಗೆ ಆತನು ನೋಡ್ಕೊಂಡು ಬಂದ. ಈಗ ಆಲ್ರೆಡಿ ರೆಡಿಯಾಗಿರ್ತಕ್ಕಂಥ ಪಟ್ಟಣ ನೋಡೋ ರೀತಿಯಲ್ಲಿ ಅಥವಾ ರೆಡಿಯಾಗಿರ್ತಕ್ಕಂಥ ದೇವಾಲಯ ನೋಡೋ ರೀತಿಯಲ್ಲಿ ಈತ ನೋಡ್ತಾ ಇದ್ದಾನೆ ಅಷ್ಟೇ. ಇದು ದರ್ಶನ. ಇದು ಮುಂದೆ ಈ 1000 ವರ್ಷದಲ್ಲಿ ಆಗ್ತಕ್ಕಂಥ ಒಂದು ಟೆಂಪಲ್ ಕುರಿತಾಗಿ ಬರೆಯಲ್ಪಟ್ಟಿರುವಂಥದ್ದು. ಅದರಿಂದ ಇವನಿಗೆ ದರ್ಶನ ಕೊಟ್ಟ ಹಾಗೆ ಮುಂದೆ ಕರ್ತನ ಒಂದು ಮಹಿಮೆ ಎಲ್ಲರಿಗೂ ಸಹ ಅದು ಪ್ರಕಟ ಆಗ್ತದೆ ಈ ಒಂದು 1000 ವರ್ಷ ಆಳ್ವಿಕೆಯಲ್ಲಿ ಎಂಬುದನ್ನು ನೋಡುವಂತರಾಗಿದ್ದೇವೆ. ನಾವು ಒಂದು ವಚನ ಜಕರಿಯನ ಪ್ರವಾದನೆ ಗ್ರಂಥಕ್ಕೆ ಬರೋಣ. ಅಲ್ಲಿ ಜಕರಿಯನ ಪ್ರವಾದನೆ ಗ್ರಂಥದಲ್ಲಿ ಒಂದು ವಚನ ಓದಿಕೊಳ್ಳೋಣ. ಅದು 4ನೇ ಅಧ್ಯಾಯ 16ನೇ ವಚನ. ಅನಂತರ ಯೆರೂಸಲೇಮಿನ ಮೇಲೆ ಬಿದ್ದ ಸಕಲ ಜನಾಂಗಗಳಲ್ಲಿ ಉಳಿದವರೆಲ್ಲರೂ ಸೇನಾಧೀಶ್ವರ ಯೆಹೋವನೆಂಬ ರಾಜಾದಿರಾಜನನ್ನು ಆರಾಧಿಸುವುದಕ್ಕೂ ಪರ್ಣಶಾಲೆಗಳ ಹಬ್ಬವನ್ನು ಆಚರಿಸುವುದಕ್ಕೂ ಪ್ರತಿ ವರ್ಷ ಹೊರಟು ಬರುವರು. ಲೋಕದ ಸಮಸ್ತ ಕುಲಗಳಲ್ಲಿ
ಯಾವ ಕುಲದವರು ಸೇನಾಧೀಶ್ವರ ಯೆಹೋವನೆಂಬ ರಾಜಾದಿರಾಜನನ್ನು ಆರಾಧಿಸುವುದಕ್ಕೆ ಬರುವುದಿಲ್ಲವೋ ಅವರಿಗೆ ಮಳೆ ಬರುವುದಿಲ್ಲ. ಐಗುಪ್ತ ಕುಲದವರು ಹೊರಟು ಬಾರದಿದ್ದರೆ ಪರ್ಣಶಾಲೆಗಳ ಹಬ್ಬವನ್ನು ಆಚರಿಸುವುದಕ್ಕೆ ಬಾರದಿರುವ ಜನಾಂಗಗಳಿಗೆ ಯೆಹೋವನು ತಗಲಿಸುವ ಬಾಧೆಯು ಅವರಿಗೂ ತಗಲುವುದು. ಐಗುಪ್ತಕ್ಕೂ ಪರ್ಣಶಾಲೆಗಳ ಹಬ್ಬವನ್ನು ಆಚರಿಸುವುದಕ್ಕೆ ಬಾರದಿರುವ ಸಕಲ ಜನಾಂಗಗಳಿಗೂ ಸಂಭವಿಸುವ ದಂಡನೆಯು ಇದೆ ಎಂಬುದಾಗಿ ನಾವು ನೋಡುತ್ತೇವೆ. ಇದು ಅರ್ಮೆಗದೋನ್ ವಾರ್ ನಡೆದ ಮೇಲೆ ಉಳಿದಂಥ ಜನರು, ಅಂದರೆ ಅರ್ಥ ಈ 1000 ವರ್ಷ ಆಳ್ವಿಕೆಯಲ್ಲಿ ಸೇರುವಂಥ ವ್ಯಕ್ತಿಗಳೆಲ್ಲರೂ ಸಹ ಇಲ್ಲಿಗೆ ಬರಬೇಕಂತೆ ದೇವರನ್ನ ಆರಾಧಿಸಲಿಕ್ಕೆ ಬರ್ತಾರೆ ಎಂಬುದನ್ನು ನೋಡುತ್ತೇವೆ. ಹಾಗಿದ್ರೆ ಏನಿರಬೇಕು? ಒಂದು ಉನ್ನತ ಪರ್ವತದ ಮೇಲೆ ದೇವರ ದೇವಾಲಯ ಇರ್ತದೆ ಎಂಬುದನ್ನು ನಾವು ನೋಡುವಂಥರಾಗಿದ್ದೇವೆ. ನೆನ್ನೆ ನಾನು ಹೇಳಿದ್ನಲ್ಲ, ಏಷಾಯನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯದಲ್ಲಿಯೂ ಮೀಕನ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯದಲ್ಲಿ ನಾವು ಓದಿದ್ವಲ್ಲ, ಉನ್ನತೋನ್ನತವಾದಂಥ ಸ್ಥಳದಲ್ಲಿ ಆತನಿರ್ತಾನೆ, ಆತನ ಉನ್ನತವಾದಂಥ ಪರ್ವತವಾಗಿರ್ತ ಆತನ ವಾಸಸ್ಥಳ ಎಂಬುದಾಗಿ ನಾವು ನೋಡ್ತಾ ಬಂದ್ವಲ್ಲ. ಆಗ ಎಲ್ಲ ಜನರು ಏನು ಮಾಡ್ತಾರೆ? ಅಲ್ಲಿಗೆ ಬರ್ತಾರೆ ಎಂಬುದಾಗಿ ನಾವು ನೋಡಿ, ತಂಡೋಪತಂಡವಾಗಿ ಬರ್ತಾರೆ. ಅವರೆಲ್ಲ ತಮ್ಮ ಆಯುಧಗಳನ್ನು ಗುಳಗಳನ್ನಾಗಿ ಕುಡುಗೋಲುಗಳನ್ನಾಗಿ ಮಾಡಿಕೊಳ್ಳುತ್ತಾರೆ, ಯುದ್ಧ ಅಭ್ಯಾಸ ಬಿಟ್ಬಿಡ್ತಾರೆ ಎಂಬುದನ್ನು ನೋಡುತ್ತೆ. ಯಾವ ದಿನಗಳಿವೆಲ್ಲ ಸಹ ಇದೆಲ್ಲ 1000 ವರ್ಷ ಆಳ್ವಿಕೆಯ ಒಂದು ದಿನಗಳಾಗಿದೆ. ಆ ದಿನದಲ್ಲಿ ದೇವರ ಪ್ರಸನ್ನತೆ, ದೇವರ ಒಂದು ತೇಜಸ್ಸು ಆ ಒಂದು ಇಡೀ ಪ್ರಪಂಚದಲ್ಲಿ ಎತ್ತರವಾದ ಸ್ಥಳದಲ್ಲಿ ಇರುತ್ತದೆ ಎಂಬುದನ್ನು ನಾವು ನೋಡುವಂಥವರಾಗಿದ್ದೇವೆ ಪ್ರೇರೆ. ಈಗಾಗಲೇ ಯೆರೂಸಲೇಮಿನಿಂದ ದೇವರ ಮಹಿಮೆ ಹೊರಟೋಯಿತು ದೇವರ ಮಹಿಮೆ. ಅದನ್ನು ಯೆಹೆಜ್ಕೇಲನು ಕಂಡನು. ಅದೇ ಪ್ರಕಾರ ತಿರುಗಿ ಬರುವುದನ್ನು ಆತನು ಕಾಣುತ್ತಾನೆ. ಯಾವ ರೀತಿಯಲ್ಲಿ ಹೋಗಿತ್ತೋ ಅದೇ ತಿರುಗಿ ಬರುತ್ತದೆ, ಯಾವ ದಾರಿಲಿ ಹೋಗಿತ್ತೋ ಅದೇ ದಾರಿಯಿಂದ ತಿರುಗಿ ಬರ್ತದೆ ಎಂಬುದಾಗಿ ನಾವು ನೋಡುವಂಥರಾಗಿದ್ದೇವೆ. ನಾನು ತಿರುಗಿ ಬರುತ್ತೇನೆ ಎಂಬುದಾಗಿ ದೇವರು ಹೇಳಿದನಲ್ವಾ. ಓಕೆ, ನಾವು ನೋಡುವಾಗ 37ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ತನ್ನ ಪವಿತ್ರಾಲಯದ ಕುರಿತಾಗಿ ದೇವರು ಮಾಡತಕ್ಕಂಥ ವಾಗ್ದಾನವನ್ನು ನಾವು ನೋಡುವಂಥರಾಗಿದ್ದೇವೆ. 36:9 ಓದ್ಕೊಳ್ಳೋಣ ನೋಡಿ. ಇಗೋ, ನಾನು ನಿಮ್ಮ ಪಕ್ಷದವನು, ನಿಮ್ಮ ಕಡೆಗೆ ತಿರುಗಿಕೊಳ್ಳುವೆನು. ಗಮನಿಸಿ, ನಿಮ್ಮ ಕಡೆಗೆ ತಿರುಗಿಕೊಳ್ಳುವೆನು ಎಂಬುದಾಗಿ ದೇವರು ಹೇಳುತ್ತಾನೆ. ನಾನು ನಿಮ್ಮ ಪಕ್ಷದವನು, ದೇವರು ಹೇಳುವಂಥ ಮಾತು, ನಾನು ನಿಮ್ಮ ಪಕ್ಷದವನು, ನಿಮ್ಮ ಕಡೆಗೆ ತಿರುಗಿಕೊಳ್ಳುವೆನು ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಇಲ್ಲಿ ನಿಮ್ಮ ಕಡೆಗೆ ನಾನು ತಿರುಗಿಕೊಳ್ಳುತ್ತೇನೆ ಎಂಬುದಾಗಿ. ನಂತರ 37ನೇ ಅಧ್ಯಾಯ ಅಲ್ಲಿ 26ನೇ ವಚನ ಓದುವಾಗ, ಸಮಾಧಾನದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವೆನು, ಅದು ಶಾಶ್ವತವಾಗಿರುವುದು. ನಾನು ಅವರನ್ನು ನೆಲೆಗೊಳಿಸಿ ವೃದ್ಧಿ ಮಾಡಿ ನನ್ನ ಪವಿತ್ರಾಲಯವನ್ನು ಅವರ ನಡುವೆ ಯುಗಯುಗಾಂತರಕ್ಕೂ ನಿಲ್ಲಿಸುವೆನು. ಎಷ್ಟು ಚಂದವಾದದ್ದು ಪ್ರಿಯರೇ. ಅಲ್ಲಿ ನನ್ನ ಪವಿತ್ರಾಲಯವನ್ನು ಅವರ ನಡುವೆ ಯುಗಯುಗಾಂತರಕ್ಕೂ ನಿಲ್ಲಿಸುವೆನು ಎಂಬುದಾಗಿ ಹೇಳುವುದನ್ನು ನೋಡುವಂತಾರೆ. ಪವಿತ್ರಾಲಯ ಇದೆ, ದರ್ಶನ ಕೊಡ್ತಾ ಇರುವಂಥ ಯಾರಿಗೆ? ಯೆಹೆಜ್ಕೇಲನಿಗೆ. ನನ್ನ ಪವಿತ್ರಾಲಯವನ್ನು ಯುಗಯುಗಾಂತರಕ್ಕೂ ನಿಲ್ಲಿಸುವೆನು ಎಂಬುದಾಗಿ ಹೇಳೋದನ್ನು ನೋಡ್ತೇವೆ. ಹಾಗಿದ್ರೆ ಜೆರುಬ್ಬಾಬೆಲ್ ಕಟ್ಟಿದ ದೇವಾಲಯ ನಿಂತಿದೆಯಾ? ಇಲ್ಲ, ಅದರ ಕುರಿತಾಗಲ್ಲ ದರ್ಶನ ಆಗಿರುವಂಥದ್ದು. ಜೆರುಬ್ಬಾಬೆಲ್ ಕಟ್ಟಿದ ದೇವಾಲಯ ಯುಗಯುಗಾಂತರಕ್ಕೂ ನಿಲ್ಲಲಿಲ್ಲ, ಅದು ನಾಶವಾಯಿತು. ಆದರೆ ಇದು ಬೇರೊಂದು ದೇವಾಲಯದ ಕುರಿತ ನೋಡುತ್ತೇವೆ. ಸಂಕಟ ಕಾಲದ ದೇವಾಲಯವೋ? ಇಲ್ಲ, ಸಂಕಟ ಕಾಲದ ದೇವಾಲಯವನ್ನು ಆಂಟಿಕ್ರೈಸ್ಟ್ ಹೊಲಸು ಮಾಡಿದನು. ನಾವು ನೋಡುತ್ತೇವೆ ದೇವರ ವಾಕ್ಯದಲ್ಲಿ. ತಾನೇ ದೇವರೆಂಬುದಾಗಿ ದೈವಸ್ಥಾನದಲ್ಲಿ ಹಾಳು ಮಾಡುವ ಅಸಹ್ಯ ವಸ್ತು ಪವಿತ್ರ ಸ್ಥಾನದಲ್ಲಿ ನಿಂತಿರುವುದನ್ನು ಕಂಡನೆಂಬುದಾಗಿ ಬರೆಯಲ್ಪಡ ದಾನಿಯೇಲ ಗ್ರಂಥದಲ್ಲಿ. ಆ ರೀತಿಯಾಗಿ ಆತನು ಆಂಟಿಕ್ರೈಸ್ಟ್ ಅದನ್ನು ಹಾಳು ಮಾಡುವುದನ್ನು ನೋಡುವಂಥರಾಗಿದ್ದೇವೆ. ಇದು ಮಿಲನಿಯಲ್ ಅಥವಾ 1000 ವರ್ಷ ಆಳ್ವಿಕೆಯಲ್ಲಿ ಉಂಟಾಗ್ತಕ್ಕಂಥ ದೇವಾಲಯ ಎಂಬುದಾಗಿ ನೋಡುತ್ತೇವೆ. ಅದರಿಂದ ಯುಗಯುಗಾಂತರಗಳಲ್ಲಿ ನಿಲ್ಲುವುದೆಂಬುದಾಗಿ ನೋಡುತ್ತೇವೆ. ಆ ಪವಿತ್ರಾಲಯವನ್ನು ಅವರ ನಡುವೆ ಯುಗಯುಗಾಂತರಕ್ಕೂ ನಿಲ್ಲಿಸುವೆನು. ಹೌದು, ನನ್ನ ವಾಸಸ್ಥಾನವು ಅವರ ಮಧ್ಯದಲ್ಲಿರುವುದು, ನಾನು ಅವರಿಗೆ ದೇವರಾಗಿರುವನು, ಅವರು ನನಗೆ ಪ್ರಜೆಯಾಗಿರುವರು. ನನ್ನ ಪವಿತ್ರಾಲಯವು ಅವರ ಮಧ್ಯೆ ಶಾಶ್ವತವಾಗಿರಲು ಇಸ್ರಾಯೇಲನ್ನು ಮೀಸಲು ಮಾಡಿಕೊಂಡ ಆತನು ಯೆಹೋವನಾದ ನಾನೇ ಎಂದು ಜನಾಂಗಗಳಿಗೆ ತಿಳಿದು ಬರುವುದೆಂಬುದಾಗಿ ನೋಡುವಂಥರಾಗಿದ್ದೇವೆ. ಅದರಿಂದ ಪ್ರೇಯರಲ್ಲಿ ನೋಡೋ ಸಮಯದಲ್ಲಿ ದೇವರು ಇಸ್ರಾಯೇಲನ ಮಧ್ಯದಲ್ಲಿ ಶಾಶ್ವತವಾಗಿ ವಾಸ ಮಾಡಲಿಕ್ಕೋಸ್ಕರ ಅವರಿಗೆ ಪುನರ್ಸ್ಥಾಪನೆ ಮಾಡೋದು ಮಾತ್ರವಲ್ಲ, ಅವರ ಮಧ್ಯದಲ್ಲಿ ತನ್ನ ಪ್ರಸನ್ನತೆಯನ್ನು ಕೊಡುವಂಥವನು ಆಗಿದ್ದಾನೆ. ಎಂಥ ದೇವರು ಪ್ರಿಯರೇ. ಕೆಟ್ಟು ಹೋದಂಥವರಾಗಿದ್ದರು, ದೇವರಿಗೆ ಅಯೋಗ್ಯವಾಗಿ ಬದುಕಿದರು, ಆದರೂ ಸಹ ದೇವರು ತನ್ನ ನಾಮಕ್ಕಾಗಿ, ತನ್ನ ಮಹಿಮೆಗೋಸ್ಕರ ಮತ್ತೆ ರಕ್ಷಣಾ ಕಾರ್ಯವನ್ನು ಅವರಿಗೆ ಮಾಡುವುದನ್ನು
ನೋಡುವಂಥವ್ರು ನಾವು ಕಳೆದ ವಾಕ್ಯಗಳು ಕಲ್ತವಲ್ಲ, ಯಾಕೆ ದೇವರು ಪುನರ್ಸ್ಥಾಪನೆ ಮಾಡ್ತಾನೆ ಉದ್ದೇಶ ಎಂಬುದಾಗಿ ಹೇಳುವಾಗ ತನ್ನ ಮಹಿಮೆಗೋಸ್ಕರ, ಆತನ ಹೆಸರು ಕೆಡಬಾರದು, ಅದಕ್ಕೋಸ್ಕರ ದೇವರೇನು ಮಾಡಿದನು, ತಾನು ತಾನಾಗಿ ಅವ್ರನ್ನ ಶುದ್ಧಿ ಮಾಡುತ್ತಾನೆ. ಅದರ ಅರ್ಥ ತನ್ನ ಕೃಪೆಯನ್ನು ಅವ್ರ ಮೇಲೆ ಸುರಿಸ್ತಾನೆ ಎಂಬುದರ ಅರ್ಥ, ತನ್ನ ದಯೆಯನ್ನು ಅವರಿಗೆ ತೋರಿಸ್ತಾನೆ. ಮತ್ತೇನು ಮಾಡ್ತಾನೆ, ಅವರನ್ನು ಶುದ್ಧಿ ಮಾಡುತ್ತಾನೆ, ಹೊಸ ಮನಸ್ಸನ್ನು ಕೊಡುತ್ತಾನೆ, ಅವರು ಇನ್ನು ಮುಂದೆ ಆಜ್ಞೆಗಳನ್ನು ಕೈಕೊಳ್ಳುವಂಥ ಬಲ ಕೊಡುತ್ತಾನೆ, ಕೈಕೊಳ್ಳಲಿಕ್ಕೆ ಸಾಮರ್ಥ್ಯ ಕೊಡುತ್ತಾನೆ ಎಂಬುದಾಗಿ ನೋಡುವಂಥವರಾಗಿದ್ದೇವೆ ಪ್ರೇರೆ. ಹೀಗೆ ದೇವರು ತಾನೇ ಈ ರಕ್ಷಣಾ ಕಾರ್ಯವನ್ನು ಮಾಡಿ ಅವರನ್ನು ತಮ್ಮ ದೇಶಕ್ಕೆ ತಂದು ಸೇರಿಸಿ ಅವರ ಮಧ್ಯದಲ್ಲಿ ದೇವರು ವಾಸ ಮಾಡಲಿಕ್ಕೆ ಇದ್ದಾನೆ. ಅದಕ್ಕೋಸ್ಕರ ಒಂದು ದೇವಾಲಯಲ್ಲಿ ನಿರ್ಮಾಣ ಆಗುವುದನ್ನು ನಾವು ನೋಡುತ್ತೇವೆ. ಇದು ಎಜ್ಕೇಲನ ದರ್ಶನದಲ್ಲಿ ನಾವು ಕಾಣುತ್ತೇವೆ. ಮುಂದೆ ಅನೇಕ ವಿಷಯಗಳುಂಟು, ಮುಂದೆ ನೋಡೋಣ. ಇವತ್ತು ನಾವು ಕಲಿತಂಥದ್ದು ಏನಂದರೆ ಒಂದು 6 ಹೆಬ್ಬಾಗಿಲುಗಳು. ಓಕೆ, 6 ಹೆಬ್ಬಾಗಿಲುಗಳು. ನಂತರ ಒಳಗಡೆ ಔಟರ್ ಕೋರ್ಟ್ಗೆ ಹೋದಾಗ, ಹೊರಾಂಗಣಕ್ಕೆ ಹೋದಾಗ ಅಲ್ಲಿ ಕೆಲವು ಸಂಗತಿಗಳು ನೋಡ್ತೇವೆ. ನಂತರ ಒಳಗಿನ ಒಳಾಂಗಣಕ್ಕೆ ಹೋಗುವಾಗ, ಒಳಗಿನ ಪ್ರಾಕಾರಕ್ಕೆ ಹೋಗುವಾಗ, ಹೆಬ್ಬಾಗಿಲುಗಳು ದಾಟಿ ಹೋಗುವಾಗ ಅಲ್ಲಿ ಏನೇನಿದೆ ಎಂಬುದನ್ನು ದೇವ್ರ ಚಿತ್ತವಾದರೆ ನಾವು ಕಲಿಯುವಂಥವರಾಗಿರೋಣ. ಇಲ್ಲಿನ ಮೆಜರ್ಮೆಂಟ್ಗಳು ತಲೆ ಕೆಡಿಸ್ಕೊಳ್ಬೇಡ್ರಿ. ಓಕೆ, ಈಗ ನಾನು ಒಂದೇ ಒಂದು ಮೆಜರ್ಮೆಂಟ್ ನಿಮಗೆ ಕೊಟ್ಟಿದ್ದೇನೆ, 50 × 25. ಈ 6 ಹೆಬ್ಬಾಗಿಲುಗಳಲ್ಲಿ 50 ಮೊಳ ಉದ್ದ, 25 ಮೊಳ ಅಗಲ. ಅದರ ಒಳಗಡೆ ಏನೆಲ್ಲ ವಿಷಯಗಳೈತೆ ಅದನ್ನೆಲ್ಲ ಓದುವಾಗ ನಿಮಗೆ ಅದೆಲ್ಲ ಅರ್ಥವಾಗ್ತದೆ, ತೊಂದರೆ ಇಲ್ಲ. ಓಕೆ, ನಂತರ ಆ ಒಂದು ಹೊರಗಿನ ಪ್ರಾಕಾರಕ್ಕೆ ಹೋಗುವಾಗ ಒಂದು ಹೊರಗಿನ ಬಾಗಿಲಿನಿಂದ, ಹೊರಗಿನ ಗೇಟಿಂದ ಹಿಡಿದು ಒಳಾಂಗಣಕ್ಕೆ ಹೋಗ್ತಾ ಗೇಟ್ವರೆಗೆ 100 ಮೊಳ ಉದ್ದವಿದೆ. ಓಕೆ, ಇದೊಂದು ಮನಸ್ಸಲ್ಲಿ ಇಟ್ಕೊಳ್ಳಿ. ನಂತರ ನಾಳೆ ದೇವ್ರ ಚಿತ್ತವಾರ ಮತ್ತು ಕೆಲವು ವಿಷಯಗಳಿದೆ, ನಾವು ಕಲಿತಾ ಬರೋಣ. ಕರ್ತನೆ ವಾಕ್ಯದ ಮುಖಾಂತರ ಈ ಮೊದಲೇ ಪ್ರಾರ್ಥನೆ ಮಾಡಿ ಕೂಟವನ್ನು ಮುಗಿಸೋಣ.